ಬಹಳ ಖುಷಿ ಪಟ್ಟಿದ್ವಿ. ಕೆಲಸ ಅನ್ನೋದಕ್ಕಿಂತ ಬಹಳ ಖುಷಿ ಪಟ್ಟಿದ್ದೇವೆ. ಫಸ್ಟ್ ಆಫ್ ಆಲ್ ನಾನು ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನಸ್ಸಿಂದ. ವಿಶ್ವಾಸಗೆ, ವಿಜಯಮ್ಮನ್ಗೆ ಥ್ಯಾಂಕ್ ಯು ವೆರಿ ಮಚ್. ಜೋರ್ ಚಪ್ಪಾಳೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಬಿಕಾಸ್ ಬಂದಾಗಲೇ ಅವರು ರೆಗ್ಯುಲರ್ ಅಲ್ಲ, ಬೇರೆ ಏನೋ ಮಾಡಬೇಕು ಅಂತ ಬಂದು ಈ ಥರದಲ್ಲೂ ಕೂಡ ನನ್ನ ಕೈಲಿ ಮಾಡಿಸ್ಬಹುದು ಅಂತ ಅನ್ಕೊಂಡು ಮಾಡಿಸ್ತಿದ್ದಾರಲ್ಲ. ನಾನು ಆಸ್ ಎ ಗಣೇಶ್ ಆಗಲ್ಲ, ಆಸ್ ಎ ನಾಯಕ ನಟನಾಗಲ್ಲ, ನಟನಾಗಿ ಏನು ಇದೇ ಏರಿಯಾಯಿಂದ ಬೆಂಗಳೂರಿಗೆ ಬಂದವನು ನಾನು. ಆ ಗಣೇಶನಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವ್ರು ನಮ್ಮ ಜೊತೆ ಕೂತೇ ಇರ್ತಾರೆ. ಇದು ಹಿಂಗಿದೆ ಸರ್, ಇದು ಹಿಂಗಿದೆ ಸರ್, ಇದು ಫಸ್ಟ್ ಸೆಕೆಂಡ್ ಡೇ ಕಿರ್ಚಾಡ್ತಾ ಇದ್ದಾರೆ. ನಾನು ಧನು ಕರೆದೆ, ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದಾರಲ್ಲ, ಏನಾಯ್ತು? ಇಲ್ಲ 800 ಜನ ಜೂನಿಯರ್ಸ್ ಹೇಳಿದ್ರು, 600 ಜನ ಬಂದಿದ್ದಾರಂತೆ. ಅಯ್ಯೋ, ಖುಷಿ ಪಡ್ಬೇಕಲ್ಲ ಇದಕ್ಕೆ, ಬೇರೆಯವ್ರಾದ್ರೂ ಖುಷಿ ಪಟ್ಟಿರೋರು ಅಂತ. ಯು ಕಾಂಟ್ ಬಿಲೀವ್ ಸರ್, ಶೂಟಿಂಗ್ ಕ್ಲೋಸಸ್ ಸಜೆಷನ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ 200 ಜನ ಬರೋವರೆಗೂ ಬೈತಾ ಇದ್ರು. ಅದು ಹಾಫ್ ಡೇ ಹೋಯ್ತು. ನಾನು ಕೇಳಿದೆ, ಮುಗಿಸ್ಬಿಡೋಣ ಮೇಡಮ್, ನೋ ಪ್ರಾಬ್ಲಮ್. ಇಲ್ಲ ಸರ್, ವಿ ಹ್ಯಾವ್ ಪ್ರಾಮಿಸ್ಡ್ ಯು, ನಾವು ನಿಮ್ಗೆ ಪ್ರಾಮಿಸ್ ಮಾಡಿದ್ದೀವಿ, ಬೇರೆ ಥರ ಕಾಣಿಸ್ಬೇಕು, ಸ್ಪೆಕ್ಟಾಕ್ಯುಲರ್ ಆಗಿರಬೇಕು, ಸೆಟ್ ಇಷ್ಟು ದೊಡ್ಡದು ಹಾಕಿದ್ದೀವಿ, 7-8 acres, ಇದು ಚೆನ್ನಾಗಿ ಕಾಣಬೇಕು ಅಂದ್ರೆ ಬೇಕಲ್ಲ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಆ್ಯಂಡ್ ಲವ್. ಈ ಏನು ಸೆಟ್ ಹಾಕಿದ್ದಾರೆ ಇದರ 100% ಕ್ರೆಡಿಟ್ ಧನು ಮತ್ತು ಮೇಡಮ್ಗೆ ಸೇರಬೇಕು. ಮೇಡಮು ತುಂಬ ಫಸ್ಟ್ ಒಂದು 6 ತಿಂಗಳಿಂದ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಬೆಡ್ಡೆಲ್ಲ ಹೊಳಿತಾ ಇದ್ರು. ಸರ್ 4 ತಿಂಗಳು ಸರ್, 4 ತಿಂಗಳು ಸರ್, ಪಾಪ ಇಲ್ಲೇ ನಿಂತ್ಕೊಂಡು ಸೆಟ್ ಹಾಕ್ಸಿ ಈಚೆ ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಸರ್. ನೀವೆಲ್ಲ ಹೇಳ್ತೀರಾ ಸರ್ ನಿಮ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ, ಅವರೇ ಸರ್ ಬೆನ್ನೆಲುಬು ನನಗೆ. ನೋಡಿ, ದೇವರ ಆಶೀರ್ವಾದ, ಖುಷಿ ಸಿಗೋದು ನನಗೆ ಅವರಿಂದನೇ ಸರ್. 4-5 ತಿಂಗಳು ಸೆಟ್ ಹಾಕ್ಸಿದ್ದಾರೆ. ಅಂಡ್ ಧನು ಐ ಡೋಂಟ್ ನೋ, ಈ 32 ದಿನ ಮಾತ್ರ ಅಲ್ಲ, ಈ 3 ತಿಂಗಳು ಎಷ್ಟು ನಿದ್ದೆ ಮಾಡಿದಾನೋ ಈ ಹುಡುಗ ಗೊತ್ತಿಲ್ಲ. ಫಸ್ಟ್ ಸಿನಿಮಾಗೆ ಈ ತರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಲು ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನಲ್ಲ. ರಿಯಲಿ ಅಪ್ರಿಷಿಯೇಟ್ ಹಿಮ್, ಬಿಕಾಸ್ ಈ ಲಾರ್ಜರ್ ಸ್ಕೇಲ್ ಅಲ್ಲಿ ನನಗೆ ಗೊತ್ತು ಧನುಗೆ ಒಂದು ಕ್ರೌಡ್ನ ಕಂಟ್ರೋಲ್ ಮಾಡೋ ಅಭ್ಯಾಸ ಇದೆ. ಬಿಕಾಸ್ ಡ್ಯಾನ್ಸರ್ಸ್ 300 ಜನ 400 ಜನ ಹಾಕೊಂಡೆಲ್ಲ ಸಾಂಗ್ ನಾವು ಮಾಡಿದ್ದೀವಿ. ನಾನು ಧನುನೇ ಒಂದು 300 ಜನ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು ಸಾಂಗ್ ಎಲ್ಲ ಮಾಡಿದ್ದೀವಿ. ಬಟ್ ಸಿನಿಮಾ, ಸ್ಕ್ರೀನ್ ಪ್ಲೇ, ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪ್ಲೇ ಅದು. ಸೊ ಆ ಥರ ಡೈಮೆನ್ಷನ್ ಅಲ್ಲಿ ಧನು ಬಹಳ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಫಸ್ಟ್ ಶೆಡ್ಯೂಲ್ ಅಲ್ಲಿ ಹೆಂಗ್ ಮಾಡ್ತಾನೆ ಧನು ಅಂತ ಅಲ್ಲಿ ಸ್ವಲ್ಪ ಮೆಸ್ಮರೈಸ್ ಆಗ್ತಾ ಬಂದೆ. ಬಟ್ ಇಲ್ಲಂತೂ 100 out of 100 ಸಿಕ್ಸರ್, 6 ಬಾಲ್ 6 ಸಿಕ್ಸರ್ ಧನು. ಈಚ್ ಅಂಡ್ ಎವ್ರಿ ಶಾಟ್ ಸ್ಕ್ರೀನ್ ಪ್ಲೇ ಹಿಂಗೇ ಬೇಕು ಅಂತ. ಕ್ಯಾಮ್ರಾಮ್ಯಾನ್ಗೂ ಡೈರೆಕ್ಟರ್ಗೂ ಎಲ್ಲ ಸಿನಿಮಾಲು ಸ್ವಲ್ಪ ಇರುತ್ತೆ ಒಳ್ಳೊಳಗೆ. ಇಲ್ಲೂ ಇದೆ, ಬಟ್ ತೋರಿಸ್ಕೊಳ್ಳಲ್ಲ ಇಬ್ರು. ಅಷ್ಟು ಚೆನ್ನಾಗಿ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಹಾಗಿದೆ ಅಂದ್ರೆ, ಎಲ್ಲಾರು ಹೇಳಿದ್ರು ದೊಡ್ಡ ಸೆಟಪ್, ಅಷ್ಟು ಜನ ಇದೀವಿ ಅಂತ. ಪಿನಾಕ ನನ್ನ ಸೆಟ್ಟಲ್ಲಿ ದಿನಕ್ಕೆ 4 ಕ್ಯಾಮ್ರಾ ಓಡ್ತಾ ಇದೆ ಸರ್. 4 ಕ್ಯಾಮ್ರಾಸ್, 2-3 ಕ್ಯಾಮ್ರಾ ನನ್ನೊಟ್ಟಿಗೆ ಇರುತ್ತೆ, 1-2 ಕ್ಯಾಮ್ರಾ ಬೇರೆ ಶಾರ್ಟ್ಸ್ಗಳು ತಗೋತಾ. ಸೊ ಅಟ್ ಎ ಟೈಮ್ 32 ದಿನ ಅಂದ್ರೆ ವಿ ಹ್ಯಾವ್ ವರ್ಕ್ಡ್ ಆಸ್ ಡಬಲ್ ಯೂನಿಟ್, ಅಂದ್ರೆ 64 ದಿನದ ಕೆಲಸವನ್ನ ಮಾಡಿದ್ದೀವಿ ಸರ್. ಒಂದೊಂದು ಸಲ ಅಂತೂ 3 ಯೂನಿಟ್ ತರ ಕೆಲಸ ಮಾಡಿದ್ದೀವಿ. ಒಂದು ಕಾರ್ನರಲ್ಲಿ ನಾನು, ಒಂದು ಕಾರ್ನರ್ಲಿ ರಾಜಗುರುಗಳು ಮಂತ್ರಿಗಳು, ಇನ್ನೊಂದು ಕಾರ್ನರ್ದು ಹೇಳ್ಬಿಟ್ರೆ ನನಗೆ ಖುಷಿ. ಇವ್ನು ಮೇಕಿಂಗ್ ಅವ್ನು ಇಲ್ಲಿ ಬರ್ತಿದ್ದಾನೆ, ಅಲ್ಲಿ ಹೋಗ್ತಿದ್ದಾನೆ. ಯಾಕೆ ಹಿಂಗೆ ಹೋಗ್ತಿದ್ದಾನೆ ಅಂದ್ರೆ, ಇಲ್ಲಿ ನಾನು ಆಕ್ಟ್ ಮಾಡ್ತಿದ್ದೀನಿ, ಇನ್ನೊಂದು ಯೂನಿಟಲ್ಲಿ ನನ್ನ ಮಗ ಆಕ್ಟ್ ಮಾಡ್ತಾನೆ. ಸೊ ಇಟ್ ವಾಸ್ ಎ ವೆರಿ ಹ್ಯೂಜ್ ಸೆಟಪ್. ಇದು ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ಆದರೆ ಪಿನಾಕನ ಪಾತ್ರವಾಗಿ
ನನಗೆ ಬಹಳ ರೋಮಾಂಚನ ಆಗಿದೆ, ಬಹಳ ಖುಷಿ ಕೊಟ್ಟಿದೆ. ಪ್ರತಿ ಸಲ ಅನ್ಸೋದು ಇದು ನನಗೆ ಖುಷಿ ಕೊಟ್ರೆ ನನ್ನ ಪ್ರೇಕ್ಷಕರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತ. ಖಂಡಿತವಾಗ್ಲೂ ಪಿನಾಕ ಅನ್ನೋದು ಬೇರೆ ಥರದ್ದೇ ಒಂದು ಸಿನಿಮಾ, ಬೇರೆದೇ ಒಂದು ಆಯಾಮ. ಸಿನಿಮಾ ಹೇಳಿದ್ರು ಇದು ಗಣೇಶ್ನ ಚಿತ್ರ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ. ಆ ನಂಬಿಕೆ ಹಿರಿಯರು ನನ್ನ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ನನಗೆ. ಅದು ಥ್ಯಾಂಕ್ ಯು ಸಿನಿಮಾ ಆಶೀರ್ವಾದ ಮಾಡಿದ್ದಕ್ಕೆ. ಅಂಡ್ ಅವ್ರು ಏನು ಹೇಳಿದ್ರು ಅದನ್ನ ತಲುಪೋದಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೀನಣ್ಣನೇ ಬೇಕು ಅಂತ ನಾನು ಹೇಳಲಿಲ್ಲ, ಸೀನಣ್ಣನೇ ಈ ರಾಜ್ಗುರು ಕ್ಯಾರೆಕ್ಟರ್ ಮಾಡಬೇಕು ಅಂತ ಕಥೆನೇ ಹೇಳ್ತು. ಕಥೆಗೆ ಸೀನಣ್ಣ ಇಲ್ಲದೆ ಬೇರೆ ಯಾರು ಮಾಡಿದ್ರು ಆಗ್ತಿರ್ಲಿಲ್ಲ. ಅದು ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ, ಸರ್ ಹೇಳಿದ್ರು ರವಿ ಸರ್ ತುಂಬಾ ಸ್ಫುಟವಾಗಿದೆ ಅಂತ. ನನ್ನ ಮಾತೃಭಾಷೆನ ನಾನ್ ಚೆನ್ನಾಗಿ ಮಾತಾಡಿದ್ರೆ ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ? ಇದು ನನ್ನ ಭಾಷೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ, ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತವರ ಸಿನಿಮಾ, ಭೋಜರಾಜನ ಸಿನಿಮಾ ನೋಡಿ ಭಾಷೆಯನ್ನ ಕಲಿತು ಬೆಳೆದವನು. ಸೊ ಭೋಜರಾಜನ ಕೈಲೇ ಗಣೇಶನ ಭಾಷೆ ಚೆನ್ನಾಗಿದೆ ಅಂದ್ರೆ ಇದಕ್ಕಿಂತ ಅವಾರ್ಡ್ ಇನ್ನೇನಿದೆ ನನಗೆ. ಈಚ್ ಅಂಡ್ ಎವ್ರಿ ಸೀನ್ ನನಗೆ ಏನು ಅಂದ್ರೆ ಈ ತರ ಪಾತ್ರ ನಾನು ಕಾಲೇಜ್ ಡೇಸ್ ಅಲ್ಲಿ ಡ್ರಾಮಾಸ್ ಅಲ್ಲಿ ನಾವೆಲ್ಲ ಮಾಡಿರ್ತೀವಿ. ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ನಾನು ಹೋಗಿ ಅಣ್ಣಂಗೆ ಕೇಳೋದು, ಗುರುಗಳೇ ಇದು ಸರಿಯೇ ಅಂತ. ಅದನ್ನ ಸ್ವಲ್ಪ ಹಿಂಗೇಳು ಅಂತ ಅವ್ರ ಗೈಡೆನ್ಸ್ ಅಲ್ಲೇ ಬಂದಿದ್ದೀನಿ ನಾನು ಈಚ್ ಅಂಡ್ ಎವ್ರಿ ಸೀನ್. ಅಲ್ಲಿ ಅಣ್ಣನ ಒಂದು ಆಶೀರ್ವಾದ, ಒಂದು ತೋರಿಸಿದ ಹೇಳ್ಕೊಟ್ಟಿದ್ದ ರೀತಿ, ಥ್ಯಾಂಕ್ ಯು ಅಣ್ಣ ಸಿನಿಮಾ, ಥ್ಯಾಂಕ್ ಯು ವೆರಿ ಮಚ್. ರವೀಂದ್ರ ಸರ್ ಅವರು ವಾಯ್ಸೇ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ, ಬುಮ್ ಅಂತಿರುತ್ತೆ, ಆ ಗಂಟ್ಲಿಂದ ಬುಮ್ ಅಂತಿರುತ್ತೆ. ಒಳ್ಳೆ ಪಾತ್ರ ಮಾಡಿದ್ದಾರೆ. ಒನ್ನಳ್ಳಿ ಕೃಷ್ಣನ್ ಅವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನ ಮಾಡಿದ್ದಾರೆ. ಇವ್ರಗಳ ಜೊತೆ ಇವ್ರಿಗೂ ಸಿನಿಮಾ ನೋಡಿ ಬೆಳೆದಿರೋ ನಾನು ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ 2001 ಅಲ್ಲಿ. ಅದರಲ್ಲಿ ಇವ್ರ ಜೊತೆ ಆಕ್ಟ್ ಮಾಡಿದ್ದೆ. ಈಶ್ವರಿ ಅನ್ನೋ ಸೀರಿಯಲ್ ಮಾಡಿದ್ದೆ, ಅದರಲ್ಲಿ ನನ್ನ ತಂದೆಯಾಗಿ ಇವರು ಪಾತ್ರ ಮಾಡಿದ್ರು, ಇವ್ರ ಮಗನಾಗಿ ನಾನು ಪಾತ್ರ ಮಾಡಿದ್ದೆ. ಅಂಡ್ ಅವಾಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ, ಸಿನಿಮಾ ಮಾಡಿರ್ಲಿಲ್ಲ. ನಾನು 1000 ಪ್ರಶ್ನೆ ಕೇಳೋದು, ಅವ್ರ ಹೆಂಗೆ ಇವ್ರ ಹೆಂಗೆ ಆಕ್ಟ್ ಮಾಡೋದು ಸಿನಿಮಾ, ಅದನ್ನ ಗ್ರರ್ ಮತ್ತಂತಲ್ಲ ರೀಲು ಅಂತ. ಸೊ ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಸೊ ಇವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಪಿನಾಕ ಆಕ್ಟ್ ಮಾಡ್ತಿದ್ದೀನಿ ಹೊರತು ನಂದು ಅಲ್ಲ. ಡೈರೆಕ್ಟರ್ ಏನ್ ಹೇಳಿದಾರೋ ಅದಕ್ಕೆ ನನ್ನ ಇನ್ಪುಟ್ಸ್ ಜೊತೆ ಇವ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾಳೆ ಇದನ್ನು ಏನೇ ಚೆನ್ನಾಗಿದೆ ಅಂದ್ರು ಅದು ನನಗೊಬ್ಬನಿಗಲ್ಲ, ಇಡೀ ತಂಡಕ್ಕೆ ಸೇರ್ಬೇಕು ಅದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕರಮ್ ಚಾವ್ಲಾ 4 ಕ್ಯಾಮ್ರಾಸ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ದ ಸ್ಟ್ರೆಸ್ ಲೆವೆಲ್ ಯಾವ ತರ ಇರುತ್ತೆ ಕರಮ್ಗೆ ಅಂದ್ರೆ ಯಾವ ತರ ಅಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ. ಅಂಡ್ ಇಷ್ಟು ದೊಡ್ಡ ಸೆಟ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಈಚ್ ಅಂಡ್ ಎವ್ರಿ ಫ್ರೇಮ್. ನಮ್ದೊಂದು ಡ್ರೆಸ್ ಬರುತ್ತೆ, ಆ ಡ್ರೆಸ್ ಹಾಕೊಂಡು ನಿಂತಾಗ ಫಸ್ಟ್ ಶಾರ್ಟ್ ತೆಗೆದ್ರು ಸರ್, ಸಿಲೋಟಿಂದ ಆಚೆ ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟ್ರು ಕರಮ್ ಚಾವ್ಲಾ ಇಬ್ರು ಮುಖ ನೋಡಿದ್ರು. ಮೇಡಮ್ ಮಾನಿಟರ್ ಮುಂದೆ ಕೂತಿದ್ರು, 3 ಜನ ಮುಖ ನೋಡಿದ್ರು. ನಾನು ಹಿಂಗೆ ನೋಡಿದೆ, ಬಂದು ತಬ್ಕೊಂಡ್ಬಿಟ್ಟು ಸರ್ ಏನು ಕಾಣ್ತಿದ್ದೀರಾ ಸರ್ ಅಂದ್ರು. ನನಗೆ ಅಲ್ಲೇ ಕಾನ್ಫಿಡೆನ್ಸ್ ಚೆನ್ನಾಗಿ ಕಾಣಿಸ್ತಿದೆ ಬಿಡಪ್ಪ ಅಂತ. ಸೊ ಥ್ಯಾಂಕ್ ಯು ಕರಮ್, ಥ್ಯಾಂಕ್ ಯು. ಅಷ್ಟು ಚೆನ್ನಾಗಿ ನಮ್ಮನ್ನ ತೋರಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಪಿನಾಕ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಈ ಪಾರ್ಟ್ ಬಂದಾಗ. ಅದರ ಜೊತೆಯಲ್ಲಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಸಹ ಕಲಾವಿದರಿಗೆ, ಪಾಪ ಬಿಸಿಲಲ್ಲಿ ತುಂಬಾನೇ ಮಲ್ಕೊಂಡಿರ್ತಾರೆ, ಎದ್ದು ಆ ಕಡೆಯಿಂದ ಓಡು ಈ ಕಡೆಯಿಂದ ಓಡು, ತುಂಬಾನೇ ಕೆಲಸ ಮಾಡಿದ್ದಾರೆ. ನನ್ನ ಮೇಕಪ್ ಸ್ಟಾಫು, ಇಡೀ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ದೆಮ್ ಓನ್ಲಿ ನಾನು ಮುಂದೆ ಹೋಗೋಕ್ಕೆ ಚಾನ್ಸ್. ಯಾಕಂದ್ರೆ ಇರೋದ್ರಲ್ಲಿ ಯಾರಾದ್ರೂ ಒಬ್ರು
ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಡಲ್ ಆಗ್ಬಿಡುತ್ತೆ. ಈ ಥರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡೇ ನಿಂತ್ಕೋಬೇಕು. ನಾನು ಹೀರೋ, ಅವ್ರವರು, ಇವ್ರ ಕ್ಯಾಮ್ರಾಮನ್, ಹಂಗಾಗಲ್ಲ. ಈ ಥರ ಸಿನಿಮಾ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಟು ನಿಂತರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ. ಆ್ಯಂಡ್ ಇಷ್ಟು ದೂರ ತಾವೆಲ್ಲ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇದು ನನ್ನ ಮನದಾಳದ ಮಾತು. ಒಂದು ಐ ಹ್ಯಾವ್ ಒನ್ ಪಿನಾಕ ಪಾತ್ರದ ಬಗ್ಗೆ ಒಂದು ವೈಬ್ರೇಷನ್ ಇದೆ ಸಿನಿಮಾಲಿ. ಅದು ಖಂಡಿತವಾಗ್ಲೂ ಆಡಿಯನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಿಕ್ಕಿದ್ದು ದೇವ್ರ ಕೈಲಿದೆ, ನೋಡೋಣ ಏನಾಗುತ್ತೆ ಅಂತ. ಯಾವುದೇ ಸಿನಿಮಾಗೂ ನಾನು ಶೂಟಿಂಗು ನಿಮ್ಗೆ ಗೊತ್ತು, ನಾನು ಓಡೋಗ್ಬಿಡ್ತೀನಿ. ಫ್ಯಾನ್ಸ್ಗಳನ್ನ ಯಾವತ್ತೂ ಕರೆಸಿರ್ಲಿಲ್ಲ. ನಮ್ಮ ಪೀಪಲ್ಸ್ ಮೀಡಿಯಾ ಅವರು ಇಲ್ಲ ಸರ್ ಬರಲೇಬೇಕು, ಏನು ಮಾಡ್ತಿದ್ದೀವಿ ಅಂತ ಪಾಪ ಅವ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ದಕ್ಕೆ ಒಂದೊಂದು ಡಿಸ್ಟಿಕ್ಕಿಂದ ಇಬ್ಬಿಬ್ರು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ನಿಮಗೂ, ನನ್ನ ಸ್ನೇಹಿತರು, ಅಭಿಮಾನಿಗಳು, ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಕ್ಲಬ್ನವ್ರಿಗೂ ಮತ್ತು ನನ್ನ ಜೊತೆ ಇರೋ ಗಣೇಶ್ ಸರ್ಗೂ ಮತ್ತು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಪ್ರೊಡ್ಯೂಸರ್ ವಿಶ್ವ ಸರ್ ಅವರ ತಂಗಿಯಾದ ವಿಜಯ ಮೇಡಮ್ಗೂ, ಆಮೇಲೆ ಹೊನ್ನವಳ್ಳಿ ಸರ್ಗೂ, ಕರಮ್ ಚಾವ್ಲಾ ಕ್ಯಾಮ್ರಾಮನ್ ಸರ್ಗೂ, ಮತ್ತು ರವೀಂದ್ರನಾಥ್ ಅವರು, ಮತ್ತು ಈಗ ಶ್ರೀನಿವಾಸ ಮೂರ್ತಿ ಸರ್ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಒಂದು ಅದ್ಭುತವಾದ ಸೆಟ್ನ ಹಾಕಿ ಶೂಟಿಂಗ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಅದು ಇಮಿಡಿಯೇಟ್ ಸೆಕೆಂಡ್ ಶೆಡ್ಯೂಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಅದರಲ್ಲಿ ತುಂಬ CG ವರ್ಕ್ ಇರೋದ್ರಿಂದ ಇವಾಗಲೇ ಶೂಟ್ ಮಾಡಿ ಅದನ್ನು CG ಕಳಿಸಿದ್ರೆ ಬೇಗ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಇದು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಹಿರಿಯರ ಒಂದು ಅವರು ಏನೇನು ಸಜೆಷನ್ ಕೊಟ್ಟು ಅದೇ ಥರ ಒಂದು ಸತಿ ನಿಮ್ಮನ್ನೆಲ್ಲ ಕರೆಸಿ ಸೆಟ್ಟನ್ನ ನೋಡಿದ್ರೆ ನಿಮಗೂ ಒಂದು ಸತಿ ಗೊತ್ತಾಗುತ್ತೆ ಇದು ಯಾವ ಥರ ಸಿನಿಮಾ, ಯಾವ ಥರ ಬೇರೆ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಕರೆಸಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಎಸ್ಪೆಷಲಿ ಈ ಥರ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದಾಗ ಗಣೇಶ್ ಸರ್ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋಣ. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ನಮ್ಮದು ಏನಿರುತ್ತೆ ಅಟ್ಮಾಸ್ಫಿಯರ್ ನೋಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳಿದ್ರು. ಸ್ಪೆಷಲಿ ಶ್ರೀನಿವಾಸ ಮೂರ್ತಿ ಸರು, ನೀವು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ, ನನಗೆ ತುಂಬ ಜನ ಜರ್ನಲಿಸ್ಟು ಫೋನ್ ಮಾಡ್ತಾ ಇದ್ದಾರೆ ಹೆಂಗೆ ಬರ್ತಾ ಇದೆ ಏನು ಅಂತ, ನೀವು ಕರೆಸಿ ಮಾತಾಡಿ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮನ್ನ ಇವತ್ತು ಕರೆಸಿದ್ದೀವಿ. ತುಂಬ ಥ್ಯಾಂಕ್ಸ್. ನೀವು ಸೆಟ್ಟನ್ನೆಲ್ಲ ನೋಡಿದ್ರಿ, ಖುಷಿ ಪಟ್ರಿ. ಇನ್ನೇನಾದರೂ ಮುಂದೆ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಕೇಳಿ. ಎಸ್ಪೆಷಲಿ ಗಣೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಏನಾದರೂ ಬೇರೆ ಪ್ರಯತ್ನ ಮಾಡಬೇಕಂದ್ರೆ ಗಣೇಶ್ ಸರ್ ಅವ್ರ ಸಪೋರ್ಟ್ ಇದ್ರೇ ಆಗೋದು. ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅವ್ರ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದೆ. ಇವತ್ತು ನಾವು 30ನೇ ದಿವಸ ಈ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾ ಇರೋದು. 32 ಡೇಸ್ ಆಯಿತು. ಈ ಸೆಟ್ಟಲ್ಲಿ ತುಂಬ ಬಿಸಿಲಿತ್ತು, ಮಳೆ ಬಂತು, ಗಾಳಿ ಬಂತು. ಆಮೇಲೆ ಒಂದು 2-3 ದಿವಸ ತುಂಬ ಜೋರು ಮಳೆ ಬಂದು ಗಾಳಿ ಬಂದು ಒಂದು 2-3 ದಿವಸ ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಂತ ಮೇಲೆ ಶೂಟಿಂಗ್ ಮಾಡೋಣ ಅಂತ. ಅಷ್ಟೆಲ್ಲ ಆದರೂ ನನಗೆಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಒಂದೊಂದು ಶಾಟು ತುಂಬ ಚೆನ್ನಾಗಿ ಬರೋದಕ್ಕೆ ನನಗೆ ಗಣೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೇಡಮ್, ವಿಜಯ ಮೇಡಮ್ಮು ಪ್ರೊಡ್ಯೂಸರ್ ಕಡೆಯಿಂದ ನಿಂತ್ಕೊಂಡು ಏನೇನು ನನಗೆ ಒದಗಿಸ್ಬೇಕು, ನಮ್ಮ ಶೂಟಿಂಗ್ ಏನೇನು ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಪ್ರೊಡ್ಯೂಸರ್ ಥರ ಮನೆಯಲ್ಲೇ ಕುತ್ಕೊಳ್ದಿರೆ ಬೆಳಿಗ್ಗೆಯಿಂದ ನಮ್ಮ ಜೊತೆಗಿದ್ದು ಸಾಯಂಕಾಲವರೆಗೂ ಶೂಟಿಂಗ್ ಮುಗಿಸ್ಕೊಂಡು, ಶೂಟಿಂಗ್ ಮುಗ್ದಾದ್ಮೇಲೆ ಏನೇನು ನಾಳೆಗೆ ಏನೇನು ಬೇಕು ಅಂತೆಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಈಗ ಶ್ರೀನಿವಾಸ ಮೂರ್ತಿ ಸರಿಂದನೇ ಬರಲಿ, ಯಾಕಂದರೆ ನಮಗೆಲ್ಲ ಹಿರಿಯರವರು. ಈ ಸೆಟ್ ಇವಾಗ ಹಾಕಿರೋದು ಒಂದು 500 years ಬ್ಯಾಕು, 500 ವರ್ಷಗಳ ಹಿಂದೆ ಏನು ನಾವು ಒಂದು ದೇವಗಿರಿ ಅಂತ ಒಂದು ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯದ ಬಗ್ಗೆ ನಾವು ಒಂದು ಈ ಥರ ಒಂದು ಸೆಟ್ ಹಾಕಿದ್ದೀವಿ. ಇದೇನಂದರೆ ನಮ್ಮ ಇಮ್ಯಾಜಿನೇಷನು, ಈ ಥರ ಒಂದು ಇರುತ್ತೆ, ಹೀರೋ ಈ ಥರ ಇರ್ತಾರೆ, ಅವರು ಒಂದು ರಾಜನಾಗಿ ಯಾವ ಥರ ಇರ್ತಾರೆ ಅಂತೆಲ್ಲ ಪ್ಲ್ಯಾನ್ ಮಾಡಿರೋಂಥ ಇದೊಂದು ಸೆಟ್ ಇದು. ಯುದ್ಧ ನಡೆದ್ಮೇಲೆ ಏನಿರುತ್ತೆ ಅಂತ ಒಂದು ಸೀನ್ ಮಾಡ್ತಾ ಇವತ್ತು ನೀವು ಬಂದಾಗ ಯುದ್ಧದ ಸೀನ್ ಎಲ್ಲ ಕಂಪ್ಲೀಟ್ ಆಗಿದೆ. ಆದರೆ ವೇರಿಯೇಷನ್ ಬೇರೆ ಥರ ಇರ್ತಾ ಇತ್ತು. ನಾವು ಫಸ್ಟ್ ಸಾಂಗ್ ಮಾಡಿದ್ವಿ. ಸಾಂಗ್ ಮಾಡಿದಾಗ ಒಂದು 100 ಜನ ಡ್ಯಾನ್ಸರ್ಸು ಮತ್ತು ಜೂನಿಯರ್ಸು
ಬೇರೆ ಬೇರೆ ಅಂತ ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾರಂಥ ಕಲಾವಿದರು ಎಲ್ಲ ಸೇರಿ ಒಂದು 800 ಜನ 900 ಜನ ಇರ್ತಾ ಇದ್ವಿ ಪ್ರತಿದಿನ. ಹಾಗೆ ಅದಾದಮೇಲೆ ಸೀನ್ ಬಂದಾಗ ಕಲಾವಿದರು ಬೇರೆ ಸಹ ಕಲಾವಿದರೆಲ್ಲ ತುಂಬ ಆ್ಯಡ್ ಆಗೋರು. ಮತ್ತು ಈಗ ಫೈಟ್ ಬಂದಾಗೆಲ್ಲ ಫೈಟರ್ಸ್ ಆ್ಯಡ್ ಆಗ್ತಾಯಿದ್ರು. ಆ ಥರ ಪ್ರತಿದಿನ ಒಂದು 800-900 ಜನ ಇರೋರು ಶೂಟಿಂಗ್ ಸ್ಪಾಟಲ್ಲಿ. ಟೆಕ್ನಿಷಿಯನ್ಸ್ನು ಎಲ್ಲ ಸೇರಿಸಿದ್ರೆ ಒಂದು 1000 ಜನ ಇರ್ತಾ ಇದ್ವಿ ನಾವು. ಸೆಟ್ಟು ನಮ್ಮ ಸಂತೋಷ್ ಪಾಂಚಾಲ್ ಅಂತ ಆರ್ಟ್ ಡೈರೆಕ್ಟ್ರು. ಅವ್ರು ಇವತ್ತು ಆ್ಯಕ್ಚುಲಿ ಇನ್ನೊಂದು ಇದು ಸೆಟ್ಟಿಗೆ ಇನ್ನೊಂದಷ್ಟು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಅಲ್ಲಿಗೆ ಹೋಗಿದ್ದೀವಿ, ಬೇಗ ಬರಬೇಕಾಯ್ತು, ಆಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಅವ್ರಿಗೆ. ಈ ಸೆಟ್ಟು ಒಂದು 4 ತಿಂಗಳಿಂದ ಪ್ಲ್ಯಾನ್ ಮಾಡಿ ಹಾಕ್ತಾಯಿದ್ದೀವಿ. ಅದಕ್ಕೆ ಪ್ರಿಪ್ರೇಷನ್ ಮಾಡೋದಕ್ಕೆ ಟೂ ಮಂತ್ಸು ಇಲ್ಲಿ ಈ ಜಾಗನ ತೊಗೊಂಡು ಇದನ್ನು ಸಮ ಮಾಡೋದಕ್ಕೆ ಇದು ತುಂಬ ಹೈಟ್ ವೇರಿಯೇಷನ್ ಇತ್ತು. ಇದನ್ನು ಸಮ ಮಾಡಿ ಒಂದು ಲೆವೆಲಿಗೆ ತೊಗೊಳಕ್ಕೆ ನಮ್ಗೆ 2 ತಿಂಗಳಾಯಿತು. ಅದೇ ತುಂಬ ಟೈಮ್ ತೊಗೊಂಡಿದ್ದು. ಯಾಕಂದರೆ ಒಂದು ಫೋಟೋಗ್ರಾಫಿಗೆ ಯಾವ್ಯಾವ ಥರ ಬರಬೇಕು, ಡ್ರೋನ್ ಎಲ್ಲ ತರಿಸಿ ಇದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಇದನ್ನು ಜಾಗ ಸಮ ಮಾಡಿರೋಂಥ ಜಾಗ ಇದು. CG ವರ್ಕು ನಮ್ಮದು ಹೈದರಾಬಾದಲ್ಲಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿದೆ, ಇದಿದೆ, ಇನ್-ಹೌಸ್ CG ಟೀಮ್ ಇದೆ. ಆ CG ವರ್ಕೆಲ್ಲ ಅಲ್ಲೇ ಮಾಡ್ತಾಯಿದ್ದೀವಿ. ಮೇನ್ ಏನಂದರೆ ಇದು 1.5 ಇಯರಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈ ಸೆಟ್ಗೆ ಏನೇನು ಬರಬೇಕು, ಯಾವ್ದಾದ್ರು ಬರಬೇಕು, ಕಲರ್ ಯಾವ ಥರ ಇರಬೇಕು, ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತೆಲ್ಲ 1.5 ಇಯರಿಂದ ಪ್ಲ್ಯಾನ್ ಮಾಡಿಬಿಟ್ಟು ರೆಡಿ ಮಾಡ್ತಾ. ಇನ್ನೂ ಇದ್ರದ್ದು ವರ್ಕ್ ನಡೀತಾ ಇದೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ಶಾರ್ಟ್ ತೆಗಿತಾ ಇದ್ದಂಗೆ ಅಲ್ಲಿ ಹೈದರಾಬಾದ್ಗೆ ರಶಸ್ ಎಲ್ಲ ಹೋಗ್ತಾ ಇದೆ. ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂಷನ್ ವರ್ಕೆಲ್ಲ ಇದೆ. ಒಂದು ಮಹಾರಾಜ ದಿ ಗಾರ್ಡಿಯನ್ಸ್ ಲೆಗಸಿ ಅಂದರೆ ಅವರು ಒಂದು ರಕ್ಷಕರಾಗಿ ಇರ್ತಾರೆ. ಅವರು ಒಂದು ಆ ಲೆಗಸಿ ಫುಲ್ಲು ಒಂದು ರಕ್ಷಕರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಹೋಗ್ತಾ ನಿಮಗೆಲ್ಲ ಡೀಟೇಲ್ ಬಿಟ್ಕೊಡ್ತೀನಿ. ಅದು ಆ ಟೈಟ್ಲಿಗೆ ಏನಿದೆ ಅಷ್ಟು ಸಾಕು ಅನಿಸುತ್ತೆ. ಇಲ್ಲ, ಟೈಟ್ಲ್ ಅಷ್ಟಿದೆ, ಅಷ್ಟೇ ಹೇಳಿದೆ. ಸ್ವಲ್ಪ ಹಾಗೆ ಇರುತ್ತೆ ಆ ಟೈಟ್ಲಲ್ಲೇ. ಅದು ನಾವು ಅದನ್ನೇ ಫಸ್ಟೇ ಹೇಳಿದ್ದೀವಿ. ಯಾಕಂದರೆ ನಾವು ಟೈಟ್ಲು ಬೇರೆ ಥರ ಇಟ್ಟು ಅದಕ್ಕೆ ಬೇರೆ ಥರ ಮೀನಿಂಗ್ ಕೊಟ್ಟರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಟೈಟ್ಲ್ ಕಾರ್ಡ್ ಹಾಕ್ತಿದ್ದೀವಿ. ಹೀರೋಯಿನ್ನು ನಯನ್ ಸಾರಿಕಾ ಅಂತ ಒಬ್ಬರಿದ್ದಾರೆ. ಆಮೇಲೆ ಅರ್ಚನಾ ಅಯ್ಯರ್ ಅಂತ ಇದ್ದಾರೆ. ಅವ್ರನ್ನು ಒಂದೊಂದೇ ಈಗ, ಯಾಕಂದರೆ ಬಿಗಿನಿಂಗಲ್ಲಿದ್ದೀವಿ ನಾವು. ಇದು ಸೆಕೆಂಡ್ ಶೆಡ್ಯೂಲು. ಈ ಫಸ್ಟ್ ಶೆಡ್ಯೂಲ್ ಒಂದು 15 ದಿವಸ ಶೂಟಿಂಗ್ ಮಾಡಿದ್ದೀವಿ. ಸೆಕೆಂಡ್ ಶೆಡ್ಯೂಲ್ 32 ಡೇಸ್ ಶೂಟ್ ಮಾಡಿದ್ದೀವಿ. ಇನ್ನೂ ಒಂದೊಂದೇ ಹೋಗ್ತಾ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಯಾಕಂದರೆ ಇದರಲ್ಲಿ CG ವರ್ಕ್ ಜಾಸ್ತಿ ಇದೆ, ಹಾಗಾಗಿ ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಆಮೇಲೆ ಇದು ಯಾವುದೇ ರೀತಿಯಿಂದ ಒತ್ತಡದಲ್ಲಿ ಮಾಡೋವಂಥ ಕೆಲಸ ಅಲ್ಲ ಇದು. ಯಾಕಂದರೆ ಒಂದೊಂದು ಫ್ರೇಮನ್ನು ನಾವು ನೋಡಿ CGಗೆ ಇದೇ ಥರ ಬರಬೇಕು, ಈ ಥರ ಬರಬೇಕು ಅಂತ ಮಾಡ್ತಾ ಇರೋದು. ಹಾಗಾಗಿ ಒತ್ತಡದಿಂದ ಇವಾಗಲೇ ರಿಲೀಸ್ ಮಾಡಬೇಕು ಅಂತ ಏನಿಲ್ಲ ಸರ್. ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಅಂದರೆ ನಾನು ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ. ಯಾಕಂದರೆ ಅವ್ರ ಜೊತೆ ರ್ಯಾಪೋ ಚೆನ್ನಾಗಿದೆ. ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಇದ್ದಾಗಿಂದನೂ, ಡ್ಯಾನ್ಸರ್ ಇದ್ದಾಗಿಂದನೂ ಸರ್ ಜೊತೆ ತುಂಬ ರ್ಯಾಪೋ ಇದೆ. ಸೊ ನನಗೆ ಸರ್ ಜೊತೆ ಮಾಡೋದಕ್ಕೆ ನನಗೆ ತುಂಬ ಈಸಿ ಆಗ್ತಾಯಿದೆ. ಬಟ್ ಒಂದು ಥಿಂಗ್ ಏನಂದರೆ, ಕೊರಿಯೋಗ್ರಫಿ ಮಾಡಬೇಕಾದ್ರೂ ಮಾಂಟೇಜ್ ಸಾಂಗು ಅದು ಇದು ಮಾಡಿ ಸ್ವಲ್ಪ ಆ ಒಂದು ಇದು ಬೆಳೆಸ್ಕೊಂಡಿದ್ದೆ. ಆ ಒಂದು ಇತ್ತು ನನಗೆ, ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಚೆನ್ನಾಗಿರುತ್ತೆ, ಈ ಥರ ಮಾಡಬೇಕು, ನಾನು ಮಾಡಿದಾಗ ಈ ಥರನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಈಗ ಕಂಟಿನ್ಯೂ ಆಗ್ತಾಯಿದೆ. ಇದರಲ್ಲೂ ಅಂದರೆ ಇನ್ನೂ ಸಾಂಗ್ ಸ್ಟಾರ್ಟ್ ಆಗಿಲ್ಲ. ಮಾಂಟೇಜ್ ಸಾಂಗ್ ಮಾತ್ರ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇರುತ್ತೆ ತುಂಬ. ಒಂದೊಂದೇ ಹೇಳ್ತೀನಿ. ಅಂದರೆ ಈ ಸಿನಿಮಾದಲ್ಲಿ ಯಾವುದೂ ರೆಗ್ಯುಲರ್ ಅಲ್ಲದೆ ಇರೋ ಥರ ಒಂದೊಂದು ಎಪಿಸೋಡು ಬೇರೆ ಬೇರೆ ಥರ ಇದೆ. ಅದಕ್ಕೆ ಒಂದೊಂದೇ ನಿಮಗೆ ನಡಿಬೇಕಾದ್ರೆ ತೋರಿಸ್ತೆ. ಅಂದರೆ ಈ ಪ್ರಶ್ನೆನ ಸರ್ ನನಗೆ ಕೇಳ್ತಾಯಿದ್ರು, ನಿನಗೇನಕ್ಕೆ ಆ ಥರ ಮೋಟಿವೇಟ್ ಆಯಿತು ಅಂತ. ಯಾಕಂದರೆ ನಾನು ನೋಡಿದ್ದೀನಿ ಸರ್ದು ಪರ್ಫಾರ್ಮೆನ್ಸು. ಸರ್ ಜೊತೆ ನಾನು ಸಾಂಗ್ ಮಾಡಬೇಕಾದ್ರೆಲ್ಲ ಸಾಂಗಲ್ಲಿ ಆನ್ ಸ್ಕ್ರೀನ್ ಏನು ವರ್ಕ್ ಮಾಡ್ತಾಯಿದ್ರು ಅದು ಬಿಟ್ಟು ಇನ್ನೂ ನಮ್ಮ ಜೊತೆ ತುಂಬ ವಿಷಯನ ಹಂಚ್ಕೊಳ್ಳೋರು. ನಾವು ಅದನ್ನೆಲ್ಲ ತುಂಬ ಸತಿ ಅದನ್ನು ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಸರ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ನೋಡ್ತೀರಾ ನೆಕ್ಸ್ಟ್ ಪೋಸ್ಟರ್ಸ್ ಆಗಲಿ ಇದಾಗಲಿ ನೆಕ್ಸ್ಟ್ ನೋಡ್ತೀರಾ. ಆ ಕಾನ್ಫಿಡೆನ್ಸ್ ನನಗೆ ಸರೇ ಫುಲ್ಫಿಲ್ ಮಾಡಿದ್ರು. ಅಂದರೆ ನನ್ನ ಕನಸು ಕಾಣೋದು ಬೇರೆ, ನಾನು ಅಂದ್ಕೊಳ್ಳೋದು ಬೇರೆ. ಬಟ್ ಅದನ್ನು ಫುಲ್ಫಿಲ್ ಮಾಡೋದಿದೆಯಲ್ಲ, ಅದು ಸಾರ್ ಅದನ್ನು ಸ್ಕ್ರೀನ್ ಮೇಲೆ ನನಗೆ ತೋರಿಸಿದ್ದಾರೆ. ತುಂಬ ಖುಷಿಯಾಗಿದೆ. ಡೆಫಿನೆಟ್ಲಿ ಇದೇನೆಂದರೆ ಟೀಮ್ ವರ್ಕು. ಯಾಕಂದರೆ ಪ್ರತಿಯೊಂದು ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೂ ಪ್ರೊಡ್ಯೂಸರ್ನ ಒಂದು ಸತಿ ಕೇಳ್ತಾ ಇದ್ದೆ, ಈ ಥರ ಮಾಡ್ಬೋದಾ ಅಂತ.
ಅದ್ರ ನೆಕ್ಸ್ಟ್ ಇಮಿಡಿಯೇಟು ಸರ್ನ ಹತ್ರನೇ ಡಿಸ್ಕಸ್ ಮಾಡ್ತಾ ಇದ್ದಿದ್ದು. ಯಾಕಂದರೆ ಇದು ಒಬ್ಬರು ಡಿಸಿಷನ್ ಅಲ್ಲ, ಒಬ್ಬರು ಡಿಸಿಷನ್ ತೊಗೊಳ್ಳೋದಾದರೆ ಇಷ್ಟು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ನಿಜ ಹೇಳಬೇಕು, ಯಾವುದೇ ಇನ್ಪುಟ್ಸ್ ಆಗಲಿ ನಾನು ತೊಗೊಂಡು ಅದರಲ್ಲಿ ನಮ್ಗೆ ಹೆಂಗೆ ಇನ್ಪುಟ್ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಸಜೆಷನ್ಸು ತುಂಬ ತೊಗೊಂಡಿದ್ದೀನಿ. ಸರ್ ಇನ್ಪುಟ್ಸ್ ಅಂತಲ್ಲ, ಈಗ ಹಿರಿಯ ಕಲಾವಿದರು ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಇನ್ವಾಲ್ವ್ ಆಗಿ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ಸರ್ ಜೊತೆ ಕೂತ್ಕೊಂಡು ಸರ್ ಹೇಳೋರು, ಎಲ್ಲರೂ ಕೂತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ಅದು ಯಾವ ಥರ ಏನು ಬಂತೆ ಔಟ್ಪುಟ್ಟು ಹಿಂಗೆ ಬರುತ್ತೆ ಅಂತ ಡಿಸೈಡ್ ಮಾಡಿ ನಾವು ಶಾರ್ಟ್ಗೆ ಹೋಗೋಣ ಅಂತೇಳಿ. ಹಂಗೆ ಎವ್ರಿ ಡೇ ನಾವು ಬಿಫೋರ್ ಆ ಸೀನ್ ತೆಗಿಬೇಕಾದ್ರೆ ಡಿಸ್ಕಸ್ ಮಾಡಿ ಹೋಗ್ತಾ ಇದ್ವಿ. ಡ್ಯಾನ್ಸ್ ಮಾಸ್ಟರಾಗಿ ನಿಮಗೆ ಗೊತ್ತು, ಬ್ಯುಸಿ ಇದ್ದೆ, ಈಗಲೂ ನಡೀತಾ ಇದೆ. ಈ ಶೆಡ್ಯೂಲ್ ಗ್ಯಾಪಲ್ಲಿ ಕೊರಿಯೋಗ್ರಫಿ ಮಾಡ್ತಾನೆ ಇದ್ದೀನಿ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಅದೇ ಅದಕ್ಕೂ ಕಾರಣ ಏನಂದರೆ ಸರ್ ಆಗಲಿ ಮೇಡಮ್ ಆಗಲಿ ಇಬ್ಬರು ಅಷ್ಟೇ, ನೀ ಯಾವುದನ್ನು ನಿಲ್ಲಿಸ್ಬಾರ್ದು, ಪ್ರತಿಯೊಂದು ಕಂಟಿನ್ಯೂ ಮಾಡ್ತಾ ಇರಬೇಕು ಅಂಥೇಳಿ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ನನಗೇನು ಅಂದರೆ ಸರ್ ಯಾವಾಗಲೂ ತಮ್ಮನ ಥರ ಏನಾದರೂ ಸಜೆಷನ್ ಕೊಡಬೇಕು ಅದೇ ಕೊಡ್ತಾರೆ, ಯಾವುದನ್ನು ನಿಲ್ಲಿಸ್ಬಾರ್ದು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇರೋದ್ರಿಂದ ನನಗೆ ಅದನ್ನು ನಡೀತಾ ಇದೆ. ಬಟ್ ಇದೇನೆಂದರೆ ನನಗಿದು ಸ್ಟ್ರೆಸ್ಸು ಇದು ಅಂತ ಏನೂ ಅನ್ನಿಸ್ತಾ ಇಲ್ಲ ಸರ್, ಇದೊಂಥರ ಪ್ಯಾಷನ್ನು. ನಾನು ಏನೇನು ಅಂದ್ಕೊಂಡಿದ್ನೋ ಕೆಲವೊಂದು ಸತಿ ನಾನು ಕೊರಿಯೋಗ್ರಫಿಲಿ ಏನೇನು ಮಾಡೋಕ್ಕಾಗಲ್ವೋ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಒಂದು ಖುಷಿ ಇದೆ ಸರ್. ಕೆಲವೊಂದು ಸತಿ ಕೊರಿಯೋಗ್ರಫಿ ಮಾಡಬೇಕಾದ್ರೆ ನಾವು ಇದನ್ನ ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ಕೊತಾ ಇದ್ವಲ್ಲ, ಅದೆಲ್ಲ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ, ಅದೊಂದು ಖುಷಿ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಫಸ್ಟ್ ಮೈ ಥ್ಯಾಂಕ್ ಯು for all of you, each one of you, even fans, like they have come from different places. Okay, the reason ಈ ಮೀಟ್ ನಾವು ಮಾಡಬೇಕು ಅನ್ನೋದು ಏನಕ್ಕೆ ಅಂದರೆ, ಫಸ್ಟು ಒಂದು ಹೊಸ ಪ್ರಯತ್ನ ಇದು. ಗಣೇಶ್ ಸರ್ ಈ ಹಿಸ್ ಕೆರಿಯರ್ನಲ್ಲಿನ ಒಂದು ಈ ಥರ ಪ್ರಯತ್ನ ಮಾಡಿಲ್ಲ. ಇದು ಮಾಡ್ತಾ ಇರೋವಾಗ ಅವ್ರಿಗೇನು ಅನಿಸ್ತಾ ಇದೆ, ಆ್ಯಂಡ್ ಅಗೈನ್ ನೀವು ಜರ್ನಲಿಸ್ಟ್ ಆಗಿ ನೀವು ಎಷ್ಟೊಂದು ಫಿಲಿಮ್ಸು ಈಗ ನಡೀತಾ ಇರೋದು ಎಲ್ಲ ನೋಡ್ತಾ ಇದ್ದೀರಾ ನೀವು. ಅದ್ರಲ್ಲಿನೂ ನಾವು ಈ ಒಂದು ಹೊಸ ಪ್ರಯತ್ನನ ಯಾವ ಥರ ರಿಸೀವ್ ಮಾಡ್ತೀರಾ, ನಿಮ್ಗೇನು ಅನಿಸ್ತಾ ಇದೆ, ಇದು ನಿಮ್ಮ ಫೀಲ್ ಏನು ಅಂತ ಒಂದು ನಿಮ್ಮ ಪ್ರಯತ್ನನ ನಮ್ಮ ಪ್ರಯತ್ನನ ಒಂದು ನಿಮ್ಮ ಮೂಲಕವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಒಂದು ಆಸೆ ನಮ್ದಷ್ಟೆ. ದೆನ್ ಅಗೈನ್ ಲೈಕ್ ಆ್ಯಸ್ ಮಾಸ್ಟರ್ ವಾಸ್ ಸೇಯಿಂಗ್, this journey is not today or yesterday, almost 1.5 years. ಸೊ ಇದು ಹೇಗಾಗಿದೆ ಅಂದರೆ, ಫಸ್ಟು ಗಣೇಶ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅಷ್ಟೇ. ದೇರ್ ವಾಸ್ ನೋ ಸ್ಟೋರಿ, ದೇರ್ ವಾಸ್ ನೋ ಲೈಕ್ ಯು ನೋ ಓಕೆ ಸ್ಟೋರಿ ತಗೊಂಡು ಬಂದು ಓಕೆ ಈ ಸ್ಟೋರಿಗೆ ಈ ಹೀರೋ ಇದ್ರೆ ಚೆನ್ನಾಗಿರ್ತಾರೆ, ಇವ್ರು ಪಿಚ್ ಮಾಡೋಣ, ಹೀಗೆ ಹೋಗೋಣ ಅಂತ. ದಟ್ ವಾಸ್ ನಾಟ್ ದ ಇಂಟೆನ್ಷನ್. ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ದಿಸ್ ವಾಸ್ ಮೈ ಬ್ರದರ್ಸ್ ಡ್ರೀಮ್, ಲೈಕ್ ಯು ನೋ ಐ ಥಿಂಕ್ ಮೋರ್ ದ್ಯಾನ್ 8 to 10 years back I think he thought of it, but some reasons it didn't happen. Earlier film also it was supposed to happen with Ganesh sir, it didn't happen. Then like later ಇವಾಗ ಮತ್ತೆ whatever reasons like you know ಒಂದು ಸುಮಾರು 5-6 ವರ್ಷನೇ ಆಗೋಗಿದೆ ನಾವು ಕನ್ನಡ ಸಿನಿಮಾ ಮಾಡಿ, ಮತ್ತೆ we didn't come into ಕನ್ನಡ ಇಂಡಸ್ಟ್ರಿ. ಏನಿದ್ರು ನಮ್ಮದು ತೆಲುಗು ಆ್ಯಂಡ್ ತಮಿಳ್ ಲೈಕ್ ಅದರ್ ಮೂವೀಸ್ ವಿ ವರ್ ಟ್ರೈಂಗ್, ಬಟ್ ಕನ್ನಡ ಮಾಡಿಲ್ಲ. ಮತ್ತೆ ಪುನಃ ಪ್ರಯತ್ನ ಮಾಡಬೇಕು ಅಂದರೆ ಅನ್ನ ಫಸ್ಟ್ ಥಿಂಗ್ ಇಸ್ ಲೈಕ್ ಯುನೋ ನೋ ವಿ ವಿಲ್ ಮೀಟ್ ಗಣೇಶ್ ಸರ್ ಇಟ್ ಸೆಲ್ಫ್ ಆ್ಯಂಡ್ ದೆನ್ ಲೈಕ್ ಯುನೋ ವಿಲ್ ಟೇಕ್ ಇಟ್ ಫರ್ದರ್ ಅಂತ. ಸೊ ಮೀಟ್ ಮಾಡಿದ್ದೀವಿ, ಓಕೆ ಆಗಿದ ತಕ್ಷಣ ಏನು ಮಾಡಬೇಕು ಅಂತ ದಟ್ ವಾಸ್ ಅ ಕ್ವೆಶನ್. ದೆನ್ ಲೈಕ್ ನಮ್ಮಿಬ್ಬರನ್ನ ಕೇಳಿದ್ರು ಗಣೇಶ್ ಸರ್ಗೆ ಎಂಥ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. As usual, like we had a question mark face and we said like, apart from love stories, like Ganesh sir has not done any other genre, not to a very big extent, like ಏನ್ ಮಾಡ್ಬೋದು ಅಂತ. Then immediately he said like you know think out of the box, come out of the regular ಇದರಿಂದ ಆಚೆ ಬಂದು think something else ಅಂತ. That's how we started our journey, and every bit of it, like every step, sir was there with us from story thought in the hididu every step it took forward. He was a part of it and he is a part of the entire thing. So thank you so much sir for all the support what you have given for us. So this is what like I would like to say thank you so much for everyone whoever has come. And ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಸಿ ಸೆಟ್ಟನ್ನು ಹಾಕಿರೋದನ್ನು ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಫೋಟೋ ಆದರೂ ಏನೇ ಆಗಲಿ ದಯವಿಟ್ಟು ಬಿಡಬೇಡಿ. ಏನಕ್ಕೆ ಅಂದರೆ ತುಂಬ ವರ್ಕ್ ಮಾಡಿ ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್ ನಥಿಂಗ್ ಈಸ್ ಕಂಪ್ಲೀಟ್.
ನೀವು ನೋಡಿದರೆ ಎವ್ರಿಥಿಂಗ್ ಹ್ಯಾಸ್ ಲೈಕ್ ಎಕ್ಸ್ಟೆನ್ಸಿವ್ ಸಿ ಜಿ ವರ್ಕ್. ಆ ಸಿ ಜಿ ವರ್ಕ್ ಇಲ್ಲದೆ ಅದನ್ನು ಹಾಕಿದರೆ ಅದ್ರ ಬೆಲೆ ಕಡಿಮೆ ಆಗೋಗ್ಬಿಡುತ್ತೆ. ಆ್ಯಂಡ್ ವಾಟ್ ಎವರ್ ವಿ ಆರ್ ಪುಟಿಂಗ್ ಇನ್, ಆ್ಯಂಡ್ ಹೀಗಿರೋ ಸಿಚುವೇಶನ್ ಹೇಗಿದೆಪ್ಪ ಅಂದರೆ, ಒಬ್ಬರನ್ನ ಸಿನಿಮಾಗೆ ಥಿಯೇಟರ್ಗೆ ಕರ್ಕೊಂಡು ಬರಬೇಕು ಅಂದರೆ ಇಟ್ಸ್ ನಾಟ್ ಈಸಿ. that we all of us are seeing it on a day-to-day scenario. Big movies are like going down, and ಇಂಥ ಸಮಯದಲ್ಲಿ ಸಿನಿಮಾನ ನಾವು ಮೇಲೆ ಕೆತ್ತಬೇಕು ಅಂದರೆ ತುಂಬ ಎಫರ್ಟ್ ಆ್ಯಂಡ್ ಥಾಟ್ ಇರಬೇಕು. ಸೊ ಒಂದು ಮಾಮೂಲಿ ಸಿನಿಮಾ ಮಾಡಿಬಿಟ್ಟು ನಾನು ಎಲ್ಲರನ್ನೂ ಬಂದು ಥಿಯೇಟರ್ನಲ್ಲಿ ನೋಡಿ ಅಂದರೆ ಯಾರೂ ನೋಡಲ್ಲ. ದೇ ಶುಡ್ ಹ್ಯಾವ್ ದಟ್. ಇವಾಗ ನಾನೇ ಆ ಪ್ಲೇಸ್ನಲ್ಲಿದ್ದರೆ ಎನಿ ಫಿಲಿಮ್ ಕಮ್ಸ್, ಎವ್ರಿ ಒನ್ ಆಸ್ ಲೈಕ್ ಸಿನಿಮಾ ಚೆನ್ನಾಗಿದೆ ಅಂತ. ಹೌದಾ, ಹೋಗೋಣ. ಇಸ್ ಇಟ್ ವರ್ತ್ ವಾಚಿಂಗ್ ಇನ್ ದ ಥಿಯೇಟರ್? ಓ ಇಲ್ವಾ, 10 days ಆದಮೇಲೆ OTT-ನಲ್ಲಿ ಬರುತ್ತೆ, ನೋಡ್ಕೊಳ್ಳೋಣ. Right, that is the general. Even though we are in the industry, we are also making movies, we all think the same thing. So ಅಂಥ ಟೈಮ್ನಲ್ಲಿ ಒಂದು ಸಿನಿಮಾನ ಎಲ್ಲರನ್ನೂ ಥಿಯೇಟರ್ಗೆ ಕರ್ಕೊಂಡು ಬಂದು ತೋರಿಸ್ಬೇಕು ಅಂದರೆ ಅದಕ್ಕೆ ಮಾಡಬೇಕೋ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ನನಗೆ ಇದರಲ್ಲಿ ಲೈಕ್ ಪ್ಲೀಸ್ ಗಿವ್ ಎ ಹ್ಯಾಂಡ್ ಅಲಾಂಗ್ ವಿತ್ ಮೀ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಯಸ್ ಸರ್, ಆಲ್ರೆಡಿ ದೇರ್ ಲೈಕ್ ಅಂದರೆ ನಾವು ಹೇಳಿಲ್ವಾ 1.5 year ಬ್ಯಾಕ್ ಆಗಿರೋದು. ಅದಾದಮೇಲೆ ದೇರ್ ಆರ್ ಲೈಕ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಲೈಕ್ ಆಲ್ರೆಡಿ ವಿ ವೆಂಟ್ ಫಾರ್ವರ್ಡ್. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಪೀಪಲ್ ಮೀಡಿಯಾ ಈಸ್ ನಾಟ್ ಪೀಪಲ್ ಮೀಡಿಯಾ, ಇಟ್ಸ್ ಅ ಪೀಪಲ್ ಮೀಡಿಯಾ ಫ್ಯಾಕ್ಟರಿ. ಸೊ ವಿ ಗೋ ವಿತ್ ದ ಫ್ಯಾಕ್ಟ್ರಿ ಮಾಡೆಲ್ ಇನ್ ದ ಸೆನ್ಸ್ ನಮ್ಮ ಕಂಪ್ನಿ ಬಂದು ಜಸ್ಟ್ 7 years old ಆ್ಯಂಡ್ ವಿವ್ ಆಲ್ರೆಡಿ 50 film ಮಾರ್ಕ್ ಟಚ್ ಆಗಿದ್ದೀವಿ ನಾವು. So all like in the sense like 43 movies got released, 7 movies are under production, and another 20 to 25 movies are in pre-production and varied stages nallide. Howdu sir? Howdu sir, it's in the process sir, like actually like story or like they need to agree, but thought is there, even they are willing to do, it's still like have to go forward. So ಸದ್ಯಕ್ಕೆ ಇವಾಗ ಶಿವಣ್ಣನ ಜೊತೆ ಒಂದಾಗಿದೆ, ಧ್ರುವ ಸರ್ಜಾ ಅವ್ರದ್ದು, ಶ್ರೀಮುರಳಿ ಅವ್ರದ್ದು, ದರ್ಶನ್ ಅವ್ರದ್ದು ಮಾತುಕತೆ ನಡೀತಾ ಇದೆ. ಸೊ ಇವಾಗಂತೂ ಸದ್ಯಕ್ಕೆ ಇರೋದು ಇದು. ಐ ಡೋಂಟ್ ನೋ ಲೈಕ್ ಹೌ ವೆಲ್ಸ್ ಲೈಕ್ ಇಟ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ಸರ್ ಡೆಫಿನೆಟ್ಲಿ ಸರ್, ಇದು ಆ್ಯಕ್ಚುಲಿ ಮೈ ಬ್ರದರ್ ಗೇವ್ ಇಟ್ ಟು ಅಸ್ ಆಸ್ ಅ ಚಾಲೆಂಜ್. ಓಕೆ, ಈ ಸಿನಿಮಾನ ಯಾವ ರೀತಿ ನೀವು ಮಾಡ್ಬೋದು, ಇಟ್ಸ್ ನಾಟ್ ಫಾರ್ ಕನ್ನಡ ಆರ್ ತೆಲುಗು, ಫಾರ್ ಎನಿ ಫಿಲಿಮ್ ಫಾರ್ ದಟ್ ಮ್ಯಾಟರ್. ಹೌ ಕ್ಯಾನ್ ಯು ಮೇಕ್ ಎ ಮೂವಿ? ಒಂದು ಪ್ರೊಡಕ್ಷನ್ ಸೈಡಿಂದ ಇರ್ಬೋದು, ಒಂದು ಸ್ಟೋರಿ ಸೈಡಿಂದ ಇರ್ಬೋದು, ಲೈಕ್ ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಇಟ್. ವಿ ನೀಡ್ ಟು ಟೇಕ್ ಇಟ್ ಆಸ್ ಲೈಕ್ ಒಂದು ಡೆಡಿಕೇಶನಿಂದ, ಒಂದು ಲೈಕ್ ಇಫ್ ಯು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ದ ರೂಟ್ ಆಫ್ ಇಟ್, ಇಟ್ಸ್ ಆಲ್ವೇಸ್ ಸೇಸ್ ದಟ್ ಲೈಕ್ ನಾವು ಒಂದು 20 ಕೋಟಿ ಅಂತ ಹಾಕೊಂಡು ಹೋದ್ವಿ, 40 ಕೋಟಿ ಆಗೋಗಿದೆ. ಹೇಗಾಯಿತು? ಆಗಲ್ಲ ತಾನೇ, ಅದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ನಥಿಂಗ್ ಬಟ್ ಪ್ಲಾನಿಂಗ್ ಇಸ್ ನಾಟ್ ಕರೆಕ್ಟ್ ಆರ್ cooperation is not there, like many aspects ಆಗಲ್ಲ. ಸೊ ಅಂಥದ್ದು ಏನೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಸೇರಿಸಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ಮೂವಿ ಫಾರ್ ಅಸ್. ಸರ್ ಮಾರ್ಕೆಟಿಂಗ್ ಅಂದರೆ ಮಾಡಲೇಬೇಕಾಗುತ್ತೆ ಸರ್, ಇಲ್ಲ ಅಂದರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಯು ಕ್ಯಾನ್ ಸಿ ದಟ್ ರೈಟ್. ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಲೈಕ್ ವಾಟ್ ವಿ ಆರ್ ಡೂಯಿಂಗ್ ಅನ್ನೋದು ಜನಕ್ಕೆ ಗೊತ್ತಾಗದೆ ಹೋದರೆ they don't know what we are doing alva. So still like a lot of way ahead, but definitely ಮಾಡಿ ಮಾಡ್ತೀವಿ ಸರ್. ನಾನು ಅದೇ ಅಲ್ವಾ ಸರ್ ಹೇಳಿದ್ದು, ಒಗ್ಗಟ್ಟಿಯಾಗಿ ಒಂದೇ ಮೈಂಡ್ಸೆಟ್ಟಿಂದ, ಒಂದೇ ವೇವ್ ಲೆಂತಿಂದ ಇದನ್ನು ಸಿನಿಮಾಕ್ಕೋಸ್ಕರ ಪ್ಯಾಷನ್ ಇಟ್ಟು ಮಾಡಿದರೆ, ಇಟ್ ಈಸ್ ವೆದರ್ a new director or a veteran director or a successful director, doesn't matter. Even a big successful directors, they are not able to do very good films right now, as we are seeing recent idunalle now nodta idive. The reason is getting carried over or whatever the reason. I cannot say this is that anta pinpoint agi helok agalla, but there are multiple reasons. But passion ಅನ್ನೋದು ಒಂದು ಇದೆ ಅಲ್ವಾ, ಎಲ್ಲರೂ ಕರೆಕ್ಟಾಗಿ ಇಟ್ಟು ಮಾಡಿದರೆ we can do a lot of things. ಪಿನಾಕ ಬಗ್ಗೆ ಈಗಾಗಲೇ ಗಣೇಶು ಸವಿಸ್ತಾರವಾಗಿ ಹೇಳಿದ್ದಾರೆ, ನಿರ್ದೇಶಕರು ಹೇಳಿದ್ದಾರೆ. ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ, ನಾನು ಆಯಮ್ಮನ ಪಿನಾಕಮ್ಮ ಅಂತ ಹೇಳೋದು, ಅವರ ಹೆಸರು ವಿಜಯ ಅಂತ.
ನಾನು ಪಿನಾಕಮ್ಮ ಅಂತ. ಯಾಕೆಂದರೆ ನಮಗೆ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು. ಸೊ ಹಾಗಾಗಿ ನಮಗೆ ಅಮ್ಮ ಪಿನಾಕಮ್ಮ. ಸೊ ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ. ಅದಕ್ಕೂ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು. ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನ ತುಂಬ ಆಭಾರಿಯಾಗಿರ್ತೀನಿ. ಯಾಕೆಂದರೆ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನೋ ಮೊದಲು ಇದೆಲ್ಲ ಇರುತ್ತಲ್ಲ, ಆವಾಗ ಈ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿನೇ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ್. ಅದಕ್ಕೆ ನಾನು ಅವರಿಗೆ ತುಂಬ ಆಭಾರಿ. ಯಾಕೆಂತಂದರೆ ಈ ಥರದ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಪಾತ್ರಗಳು ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆ ಪಾತ್ರ ಮಾಡಿದ್ದೀನಿ, ದರ್ಶನ್ ಜೊತೆಯಲ್ಲಿ ಮಾಡಿದ್ದೀನಿ, ಸುದೀಪ್ ಜೊತೆಯಲ್ಲಿ ಮಾಡಿದ್ದೀನಿ. ಗಣೇಶು ಹಿಂದೆ ಒಂದು ಸಿನಿಮಾ ಮಾಡಿದ್ವು ಭಾಳ ವರ್ಷಗಳ ಹಿಂದೆ. ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು. ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವರು ಪಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ ಹೊಸ ನಿರ್ಮಾಪಕರು, ಹೊಸ ಡೈರೆಕ್ಟರ್ಗಳು ಇವರೆಲ್ಲ ಅಯ್ಯೋ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರಿಗೇನು ಪಾತ್ರ ಮಾಡ್ತಾರೋ ಇಲ್ವೋ, ಹೇಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನನಗೆ ಇನ್ನೂ 10 ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ. ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ನನಗೆ ಅನಿಸಿದ್ದು, ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕಾದಷ್ಟು ನೋಡಿದ್ದೀರಿ. ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಮುಂಗಾರು ಮಳೆ. ಅದಾದ ಮೇಲೆ ಕೃಷ್ಣಂ ಪ್ರಣಯ ಸಖಿ ಮತ್ತೊಂದು ಬ್ರೇಕ್ ಕೊಡ್ತು. ಈ ಸಿನಿಮಾ ಅವರ ಒಂದು ಈ ಸಿನಿಮಾ ಚರಿತ್ರೆಯಲ್ಲೇ ಒಂದು ಐತಿಹಾಸಿಕವಾಗಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹಿಂದೆ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದ್ದೀರಿ, ಕವಿರತ್ನ ಕಾಳಿದಾಸ ನೋಡಿದ್ದೀರಿ, ಇನ್ನೂ ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿರಸ ಪ್ರಧಾನವಾದ ಚಿತ್ರಗಳೆಲ್ಲ ನೋಡಿದ್ದೀರಿ. ನನಗನ್ನಿಸೋದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ, ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ಈಗ ನೀವು ನೋಡಿರೋದು ಬರೀ ಒಂದು 10% ಅಷ್ಟೇ ಸೆಟ್ಟು. ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಆದಮೇಲೆ ಇದರ ತಾಕತ್ತು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಗಣೇಶಿಗೆ ಅವರು ಮುಂಗಾರು ಮಳೆಯಲ್ಲಿ ಮಳೆ ದೃಶ್ಯದಲ್ಲಿ ಆ ಮೈಯೆಲ್ಲ ಕೆರ್ಕೊಂಡು ಪರ 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 ಅಂತಂತ ಡೈಲಾಗ್ ಹೇಳಿ ಅದು ಭಾಳ ಹೈಲೈಟ್ ಆಗಿಬಿಟ್ಟಿತ್ತು. ಅದರಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು. ಇದರಲ್ಲಿ ಒಂದು ಹಾಡು ಸುಮಾರು ಮುಕ್ಕಾಲು ಭಾಗ ನಡೆದಿದೆ. ಅದು ಭಕ್ತಿರಸ ಪ್ರಧಾನವಾದಂಥ ಒಂದು ಹಾಡು. ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಇನ್ನೂ 4 ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು. ಅದು ಬಹಳ ಚೆನ್ನಾಗಿ ಬರುತ್ತೆ ಅಂತ ನನಗೆ. ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದರೆ ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆಯ ಅವಕಾಶ ಇತ್ತು. ವಜ್ರಮುನಿ ಮಾಡಿದರು, ಶ್ರೀನಾಥ್ ಮಾಡಿದರು, ಸುಮಾರು ಜನ ಮಾಡಿದರು. ಇಲ್ಲೂ ಅದೇ ರೀತಿ ಪಾತ್ರಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ. ನಿನ್ನೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು 2 ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು. ಎಲ್ಲರೂ ಬರ್ರಂತ ಕ್ಲಾಪ್ಸ್ ಹೊಡೆದ್ಬಿಟ್ರು. ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ. ಆಮೇಲೆ ಭಾಷಾಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ್ಗೆ ನಾನು ಹೀರೋಗಳೆಲ್ಲ ಪೈಕಿ ಭಾಳ ಇಷ್ಟಪಡುವಂಥ, ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ. ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಬಹಳ ಅದು ಚೇತನಿಗೂ ಗೊತ್ತು, ವಾಸವ್ರಿಗೂ ಎಲ್ರಿಗೂ ಗೊತ್ತು. ನಾನು ಖಂಡಿತವಾದಿ ಲೋಕವಿರೋಧಿ ಅನ್ನೋ ಥರ ಮಾತಾಡೋದು ನಾನು. ಸೊ ಹಾಗಾಗಿ ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತಾ ಇದೆ ಅಂತಂದರೆ ಅವನ ಬಾಯಲ್ಲಿ ಅಪಶಬ್ದನೇ ಬರೋದಿಲ್ಲ. ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ. ರಾಜ್ಕುಮಾರ್ ಅವರು ಇವತ್ತಿಗೂ ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದರೆ ಅವರ ಬಾಯಲ್ಲಿ ಬರ್ತಿದ್ದ ಸಂಭಾಷಣೆ, ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ. ಸೊ ಹಾಗಾಗಿ
ಆ ಲೆವೆಲ್ಗೆ ಆತ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಸ್ಸೀಮ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ನಿರ್ದೇಶಕರು ಡ್ಯಾನ್ಸ್ ಡೈರೆಕ್ಟರ್ ಅಂತ ಅವ್ರು ಹೇಳ್ಕೊಂಡ್ರು, ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಆ ಶಾಟ್ಗಳನ್ನೆಲ್ಲ ಡಿವೈಡ್ ಮಾಡಿ ಅವ್ರಿಗೆ ಬಲಗೈಯಾಗಿ ನಿಂತಿರೋರು ನಮ್ಮ ಕರಮ್ ಚಾವ್ಲಾ ಅಂತಂತಬಿಟ್ಟು ಬಾಂಬೆಯವರು ಕ್ಯಾಮ್ರಾಮ್ಯಾನ್. ಅವರು ಅಷ್ಟೇ ವೆರಿ ಗುಡ್ ಕ್ಯಾಮ್ರಾಮ್ಯಾನ್ ಅವರು. ಅವ್ರಿಗೆ ಒಂಥರ ಬಲಗೈ ಇದ್ದ ಹಾಗೆ ಇದ್ದಾರೆ. ಸೊ ಹಾಗಾಗಿ ಅಷ್ಟೇ ಇವರು ಮೇಡಮ್ ಅವರು ಇವ್ರದ್ದು ಕಂಪನಿಯಿಂದ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು, ಆಗಲೇ ಹೇಳಿದ ಡೈರೆಕ್ಟ್ರು ದಿನಾಗಲೂ 800ರಿಂದ 1000 ಜನ ಅಂತಂತ ನಾನು ನೋಡ್ತಾ ಇದ್ದೀನಿ. 5ನೇ ತಾರೀಕಿಂದ ಅಲ್ಲಿ 32 ದಿವಸ ಆಯಿತು. ಈಗಲೂ ನೀವು ನೋಡಿದ್ರಲ್ಲ ಜೂನಿಯರ್ ಆರ್ಟಿಸ್ಟ್ಗಳು, ಈಗಲೂ ಒಂದು 500-600 ಜನ ಇದ್ದಾರೆ. ಪ್ರತಿದಿನ ಅಷ್ಟು ಜನಕ್ಕೂ ಅವರು ಸಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಸಿನಿಮಾಗೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ. ಸಿನಿಮಾ ನೋಡಿದ್ಮೇಲೆ ನಿಮಗೆ ನಾನು ಈ ರೀತಿ ಹೇಳೋದು ಸುಳ್ಳಲ್ಲ ಅಂತ ನಿಮಗೆ ಅನಿಸುತ್ತೆ. ಸೊ ನೀವೆಲ್ಲ ಈ ಚಿತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನಿಮ್ಮ ಮುಖಾಂತರ ನಾನು ತಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು ಮೇಡಮ್ ಕೇಳಿದ್ರು ರಾಜನಿಗೆ ಎಷ್ಟು ಜನ ಹೆಂಡ್ತೀರು ಅಂತಂತೇಳ್ಬಿಟ್ಟು. ರಾಜನಿಗೆ ಒಬ್ಬಳಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, 15 ಜನ ಇದ್ದೇ ಇರ್ತಾರೆ. ಹಾಗೆ ಇಲ್ಲಿ ಪಿನಾಕ ಅನ್ನೋನು ಅವನ ವಂಶದ ಹೆಸರು. ಸೊ ಆತನಿಗೆ ಇಬ್ಬರು ಹೆಂಡ್ತಿರು, 3 ಜನ ಹೆಂಡ್ತಿರು, 4 ಜನ ಹೆಂಡ್ತಿರು ಇದ್ದರೆ ಏನು ತೊಂದರೆ ಏನಿಲ್ಲ ಅಲ್ಲ. ನಾವು ಚರಿತ್ರೆ ಓದಿದ್ದೀವಿ, ಇತಿಹಾಸ ಗೊತ್ತು. ಸೊ ಹಾಗಾಗಿ ಒಬ್ಬನಿಗೆ 2, 3 ಹೀಗೆ ಸಾಮಾಜಿಕದಲ್ಲೇ ಇಬ್ಬಿಬ್ಬರು 3 ಜನ 4 ಜನ ಇಟ್ಕೊಳ್ಳೋ ಜನ ಇದ್ದಾರೆ. ಅಂಥದ್ರಲ್ಲಿ ರಾಜ ಆಗಿರೋನು 2 ಜನ 3 ಜನ 4 ಜನ 10 ಜನ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಹಾಗಾಗಿ 3 ಜನ 4 ಜನ ಯಾರು ಹೇಳಿದ್ರು? ಇಲ್ಲಿ ಇದ್ದಾರೆ ಅಂತಂತ ಹೇಳಿದ್ರು. 3 4 4 ಅಂದರೆ 3 4 7 ಆಗಿಬಿಡುತ್ತೆ. ಹಾಂ, ಸಾಂಗಲ್ಲಿ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಹೀರೋಯಿನ್ಗಳೇ, ಒಳ್ಳೆ ಡ್ಯಾನ್ಸ್ ಮಾಡೋರೆಲ್ಲ ಹೀರೋಯಿನ್ಗಳೇ ಅಲ್ವಾ. ಹಾಗಾಗಿ ಪಾತ್ರ ಒಬ್ಬ ಗುರು ಅಷ್ಟೇ. ಅವರ ಯೋಗಕ್ಷೇಮ, ಅವರ ಹಿತೈಷಿಯಾಗಿರುವಂಥ ಒಬ್ಬ ಗುರು ಪಾತ್ರ. ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಥರ ವೇದಿಕೆ ಸಿಕ್ಕೋದು ಬಹಳ ಅಪರೂಪ. ಆದ್ರೂ ಏನೋ ಒಂದು ಖುಷಿ. ಪ್ರಶ್ನರ್ ಬರ್ತಾರೆ ಅಂದೇಟ್ಗೆ ನನಗೆ ಗಾಬರಿ, ಎಲ್ಲಿ ಬಾಯಿ ತಪ್ಪಿ ಏನು ಮಾತಾಡ್ತೀನೋ ಏನೋ ಅಂತ. ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ. ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾನೊಂಥರ ನಾಟಕ ಆಡಿದ್ರೆ ನೀವೊಂಥರ ನಾಟಕ. ಪ್ರತಿ ಒಬ್ಬ ಮನುಷ್ಯನು ಒಂದೊಂದು ನಾಟಕ. ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ, ಅವರವರೇ ಸೂತ್ರಧಾರಿ. ನನಗೆ ಇಲ್ಲಿ ಗಣೇಶ್ ಅವರು ಇಷ್ಟು ದಿವಸದಿಂದ ಪ್ರತಿಯೊಬ್ಬ ಮನುಷ್ಯನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ. ಅದು ಹೆಂಗ್ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಅವರು ಎಲ್ಲ ಸಕಲವೂ ಅವರೇ. ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕ್ಯಾಮ್ರಾಮನ್ನು ಇವ್ರಿಗೇನು ಗೊತ್ತಿಲ್ದಂಗೆ ಇವರು ಬಹಳ ವಿಚಾರ ಗೊತ್ತು. ಆಕ್ಷನ್ ಮೇಲೆ ಎಲ್ಲ ತೋರಿಸ್ತದೆ, ಕಿರ್ಚ್ಗಳೆಲ್ಲ ಮಾತಾಡಲ್ಲ. ಆದ್ರೂ ನನಗೆ ಅವ್ರನ್ನೇ ನೋಡ್ತಾ ಇರ್ತೀನಿ. ಏನಾರು ಕರೆದ್ರೆ ಏನು ಅಂದ್ರು ಅಂತ. ಅಣ್ಣ ಏನೂ ಇಲ್ಲ, ಸುಮ್ಮನಿರಿ, ಈಗ ಸಮಯ ಇಲ್ಲ, ಈಗ ಮಾತಾಡೋದು ಬೇಡಿ ಅಂತ. ಹಾಗಾಗಿ ಈ ಸಿನಿಮಾ 100 ದಿನ ಓಡ್ಲಿ ಅಂತ ನಾನು ಹೇಳ್ತೀನಿ. ನಾನು ಅಕ್ಕರೆಯಿಂದ ಹೇಳ್ತೀನಿ. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದ್ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬಯಕೆ. ಹಾಗಾಗಿ
ಎಲ್ಲರಿಗೂ ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ. ಮೊದಲು ಆರೋಗ್ಯ ಭಾಗ್ಯ, ಆಮೇಲೆ ಬಾಕಿದೆಲ್ಲ. ಹೇಳ್ತಾರೆ ಅನ್ನದಾತರು ಇವ್ರು ಅನ್ನದಾತರು, ಇವ್ರು ಅನ್ನದಾತರು, ಎಲ್ಲರೂ ಅನ್ನದಾತ್ರೆ, ಯಾರು ಏನು ಕಮ್ಮಿ ಇಲ್ಲ. ಏನು ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನೇಕೆ ಎತ್ತುವೆ ಒಡೆಯೋಕಂತ ಹಾಗೆ ಹೇಳೋರು ಅಲ್ವಾ. ಅದು ಇವತ್ತಿಗೂ ನಾವು ಅದನ್ನು ಆಲಿಸ್ತಿದ್ದೀವಿ, ಪಾಲಿಸ್ತಿದ್ದೀವಿ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಕೋದ್ಯಮದವರಿಗೆ ನನ್ನ ಸಾಷ್ಟಾಂಗ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಕಲಾವಿದರ ಪರವಾಗಿ ಈ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಅಣ್ಣ ಶ್ರೀನಿವಾಸ ಮೂರ್ತಿ ಅವರು ಮಾತಾಡ್ಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವರಿಗೆ ಇಂಥ ಅದ್ದೂರಿ ಚಿತ್ರವನ್ನು ಬಜೆಟ್ ಅವರು ಬಹುಶಃ ಕ್ಯಾಲ್ಕುಲೇಟೇ ಮಾಡಿಲ್ಲ ಅನ್ಸುತ್ತೆ. ಸೊ ಇಷ್ಟು ಅದ್ದೂರಿ ಚಿತ್ರವನ್ನು ಮಾಡ್ತಾ ಇರೋದಕ್ಕೆ ಒಬ್ಬ ಕಲಾವಿದನಾಗಿ ಹಾಗೂ ಒಬ್ಬ ಕನ್ನಡಿಗನಾಗಿ, ಕನ್ನಡಿಗ ಪ್ರೇಕ್ಷಕನಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡ ಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ನೃತ್ಯ ನಿರ್ದೇಶಕರಾದಂತಹ ನಮ್ಮ ಧನು ಮಾಸ್ಟರ್ ಧನಂಜಯ್ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಸಲಹೆ ಕೊಟ್ಟರು ರವೀಂದ್ರನಾಥ್ ಕೈಯಲ್ಲಿ ಪಾತ್ರ ಮಾಡಿಸೋಣ ಅಂತ. ಅದನ್ನು ಹೀರೋ ಒಪ್ಕೋಬೇಕಲ್ಲ, ಎಷ್ಟೋ ಕಡೆ ಹೀರೋ ಅಪ್ಪಣೆ ಬೇಕಾಗತ್ತೆ. ಇಲ್ಲಿ ಬಹುಶಃ ಅವರು ಆ ರೀತಿ ಇನ್ವಾಲ್ವ್ ಆಗಲ್ಲ. ಬಟ್ ಅದನ್ನು ನಮ್ಮನ್ನು ಸಹಿಸಿಕೊಂಡು ಜೊತೆಲಿ ಇಟ್ಕೊಂಡು ಈ 30 ದಿವಸಗಳು ಏನು ಹೇಳಿದ್ರು ಅದರಲ್ಲಿ ಸುಮಾರು ನಾನೊಂದು 15-16 ದಿವಸ ಕೆಲಸ ಮಾಡಿದ್ದೇನೆ. ಗಣೇಶ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟು ಸಂತೋಷ ಕೊಡುತ್ತೆ ಅಂತ ಯಾವುದೋ ತುಂಬ ಹಿಂದೆ ನಾನು ಅವ್ರ ಜೊತೆ ಮಾಡಿದ್ದೀನಿ. ಇತ್ತೀಚಿನ ದಿವಸಗಳಲ್ಲಿ ಮಾಡಿರಲಿಲ್ಲ. ಬಟ್ ತುಂಬ ಒಂದು ಅದ್ಭುತವಾದ ಅನುಭವ ನನಗಿಲ್ಲ ಆಗ್ತಿದೆ. ಶ್ರೀನಿವಾಸ ಮೂರ್ತಿ ಅವರು ಒಂದು ಮಾತನ್ನು ಹೇಳಿದ್ರು, 2 ಪುಟಗಳ ಡೈಲಾಗನ್ನು ನೆನ್ನೆ ಒಂದೇ ಟೇಕಲ್ಲಿ ಮಾಡಿದ್ರು ಗಣೇಶ್ ಅವರು ಅಂತ. ಅದಕ್ಕೆ ಮುಂಚೆ 2 ಡೇಸ್ ಬ್ಯಾಕ್ ರೈಟರ್ ಬಂದು ಆ ಸೀನ್ ಪೇಪರ್ ಓದಿದಾಗ ನಾನು ಗಣೇಶ್ ಅವ್ರ ಜೊತೆಲಿದ್ದೆ. ಶೂಟಿಂಗ್ ಪ್ರಿಪರೇಷನ್ ನಡೀತಾ ಇದ್ದಾಗ ಅವರು ಆ ಸೀನ್ ಕೇಳಿದ್ರು. ಆ ಒಂದು ರೀಡಿಂಗು ಅಥವಾ ಇನ್ನೊಂದ್ಸಲಿ ಒಂದು ಸ್ವಲ್ಪ ಕರೆಕ್ಷನ್ಸ್ಗೆ ಇನ್ನೊಂದು ರೀಡಿಂಗು ಅಷ್ಟೇ, ಆ 2 ರೀಡಿಂಗ್ ಮಾತ್ರ ಕೇಳಿರೋದು ಅಷ್ಟೇ. ಅವರು ಅದನ್ನ ಕೇಳಿ ಅದನ್ನ ಮನಸ್ಸಲ್ಲಿ ಯಾವಾಗ ಮೆಲುಕು ಹಾಕ್ಕೊಂಡ್ರು ಏನೋ ಗೊತ್ತಿಲ್ಲ, ಇಲ್ಲಂತೂ ತುಂಬ ಬ್ಯುಸಿ ಆಗಿದ್ರು ಅವರು. ಅದನ್ನ ಅವರು ಏಕದಮ್ ನೆನ್ನೆ ಆ ಶಾರ್ಟನ್ನು ಮಾಡಿದ್ದು. ಶ್ರೀನಿವಾಸ ಮೂರ್ತಿ ಅವರು ಅವರ ಭಾಷೆಯ ಬಗ್ಗೆ ಒಂದು ದೊಡ್ಡ ಶ್ಲಾಘನೆ ಮಾಡಿದ್ರು. ನಾನು ಅಷ್ಟೇ ಶ್ರೀನಿವಾಸ ಮೂರ್ತಿ ಅವರಿಗಿಂತ 10 ವರ್ಷದ ಹಿಂದೆ ಆಕಾಶವಾಣಿನೇ ನಮ್ಮ ಮೂಲ, ಆಕಾಶವಾಣಿಯಿಂದ ಬೆಳೆದವರು. ನಾನು ಎ ಗ್ರೇಡ್ ಆರ್ಟಿಸ್ಟು ಆಕಾಶವಾಣಿಲಿ, ಹಾಗೆ ರಂಗಭೂಮಿ ನಟ, ರಂಗಭೂಮಿ ಬಾಂಧವ್ಯ ಎಲ್ಲ ಮನೆಯಲ್ಲೆಲ್ಲ ವಿಜಯ ನರಸಿಂಹ, ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣ ಶಾಸ್ತ್ರಿಗಳು, ಪುಟ್ಟಣ ಕಣಗಾಲ್, ಪ್ರಭಾಕರ್ ಶಾಸ್ತ್ರಿ ಇವರೆಲ್ಲ ತೀರಾ ಹತ್ತಿರದ ಸಂಬಂಧ. ಈ ವಾತಾವರಣದಲ್ಲಿ ಬೆಳೆದು ಭಾಷೆ ಯಾರಾದರೂ ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅಲ್ಪ ಪ್ರಾಣ ಮಹಾಪ್ರಾಣ, ಅಕಾರ ಹಕಾರಗಳು ಅವ್ರ ಬಾಯಿಂದ ಅಷ್ಟು ಶುದ್ಧವಾಗಿ ಬರ್ತಿದೆ ಅಂದರೆ ಬಹುಶಃ ಗಣೇಶ್ ಅವ್ರ ಬಾಯಲ್ಲಿ ಆ ಪದಗಳು ಬರೋಷ್ಟು ಚೆನ್ನಾಗಿ ಸುಮಾರು ಜನ ಕಲಾವಿದರ ಬಾಯಲ್ಲಿ ಬರಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮುಂಗಾರು ಮಳೆ ಒಂದು ಟ್ರೆಂಡ್ ಹುಟ್ಟಾಕ್ತು, ಸಿನಿಮಾಗಳು ಒಂದು ಟ್ರೆಂಡ್ ಹುಟ್ಟಾಕತ್ತೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದು ಟ್ರೆಂಡ್ ಹುಟ್ಟಾಕ್ತಾರೆ, ನಿರ್ದೇಶಕರು ಒಂದು ಟ್ರೆಂಡು, ಒಂದೊಂದು ಟ್ರೆಂಡು 10 ವರ್ಷ ನಡ್ಕೊಂಬರುತ್ತಲ್ಲ. ಮುಂಗಾರು ಮಳೆ ಆದಮೇಲೆ ಆ ಮುಂಗಾರು ಮಳೆ ಬೇಸಿರುವಂಥ ಕಥೆಗಳು 100 ಬಂತು ಕನ್ನಡದಲ್ಲಿ. ಬಹುಶಃ ಪಿನಾಕ ಬಂದ ನಂತರ ಈ ಪಿನಾಕ ರೀತಿಯ ಐತಿಹಾಸಿಕ ಮತ್ತು ಮೈಥೊಲಾಜಿಕಲ್ ಸಬ್ಜೆಕ್ಟ್ಗಳು ಸುಮಾರು ಕನ್ನಡಕ್ಕೆ ಬರಬಹುದು. ಅಷ್ಟು ಚೆನ್ನಾಗಿ ಗಣೇಶ್ ಅವರು ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ. ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಮತ್ತು ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ನೀಡ್ತಾ ಇದೆ ಅನ್ನೋದು ತುಂಬ ಸಂತೋಷ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಶಿರಡಿ ಸಾಯಿಬಾಬಾ ಭಕ್ತ. ಈ ಚಿತ್ರದಲ್ಲಿ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ, ಬಟ್ ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಪಾತ್ರ ಮಾಡೋದಕ್ಕೆ, ಗಣೇಶ್ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ, ಎಲ್ಲೂ ಒಂದು ನಿಮಿಷ ಅವರು ನಾನು ಆ ಫೈಟ್ಸ್ ಇರ್ಬೋದು, ಈ ಬಿಸಿಲಲ್ಲಿ, ಈ ರಣ ಬಿಸಿಲಲ್ಲಿ ಅವರು ಮಾಡಿದ ಸಾಹಸ ದೃಶ್ಯಗಳು, ರಣ ಬಿಸಿಲಲ್ಲಿ ಅವ್ರು ಮಾಡ್ತಿರೋಂಥ ಅದು ಅವರ ಕೋಟ್ ಒಂದು ಹಾಕೋತಾರೆ, ಉಲ್ಲಂದು ಇದೇನೋ ಚರ್ಮದ್ದು, ಅದನ್ನು ಹಾಕ್ಕೊಂಡ್ರೆ ಅದನ್ನು ತೆಗೆದಾಗ ಇಡೀ ಮೈ ಒದ್ದಾಗಿರುತ್ತೆ ಅವ್ರದ್ದು. ಬಟ್ ಎಲ್ಲೂ ಅದನ್ನೆಲ್ಲೂ ಮುಖದಲ್ಲೂ ತೋರಿಸಲ್ಲ, ಬರೀ ತಮಾಷೆ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ನಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ
ಅವ್ರನ್ನ ಪಕ್ಕದಲ್ಲೇ ಕೂಡಿಸ್ಕೊಂಡು ಶಾರ್ಟ್ ಆಗಿದ ತಕ್ಷಣನೇ ನಾವೆಲ್ಲೋ ಇದ್ರೆ ರಾಜಗುರುಗಳನ್ನ ಕರಿ, ಮಂತ್ರಿಗಳನ್ನ ಕರಿ ಅಂತ ಕರೆಸ್ಕೋತಾರೆ. ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟು ಒಳ್ಳೆಯ ಒಂದು ಅವಕಾಶವನ್ನ, ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿರೋದು. ನಾನು ಸುಮಾರು ಜನಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಲ್ಲ, ನಮಗಿರಲ್ಲ, ಏನೋ ಒಂದು ರಿಜಿಡ್ ಫೀಲಿಂಗ್ ಇರುತ್ತೆ. ಮನೆಯಲ್ಲಿ ಇದ್ದ ಹಾಗೆ ಇದೀವಿ, ಅಣ್ತಮ್ಮಂದ್ರ ಜೊತೆ ಇದ್ದ ಹಾಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರ ಹೇಗೆ ಬರ್ತಿದೆ, ಹೇಗೆ ಅದು ಪ್ರಖ್ಯಾತಿಯನ್ನು ಪಡೆಯುತ್ತೆ, ಅದರ ಫಲ ಏನಾಗುತ್ತೆ ಅನ್ನೋದು ಮುಖ್ಯ. ಸಂಪೂರ್ಣವಾಗಿ ಚಿತ್ರ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಲ್ಲ, ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಈ ಕಂಪನಿ ಈಗಾಗಲೇ ಫ್ಯಾಕ್ಟ್ರಿ ಅನ್ನೋ ಹೆಸರಿಗೆ ಸರಿಯಾಗಿ 50 ಚಿತ್ರಗಳನ್ನು 7 ವರ್ಷದಲ್ಲಿ ಮಾಡಿದವರು. 50 ಚಿತ್ರಗಳನ್ನು 7 ವರ್ಷದಲ್ಲಿ ಕನ್ನಡದಲ್ಲಿ ಮಾಡೋ ಹಾಗಾಗಲಿ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅಂತ ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಚಾವ್ಲಾ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ಕಮ್ಮಿನೇ. ಅದ್ಭುತವಾದ ಕ್ಯಾಮ್ರಾಮನ್ ಅವರು. ಧನಂಜಯ್ ಅವ್ರ ಟೀಮಲ್ಲಿ ಬಹುಶಃ ಎಲ್ಲ ದೈತ್ಯ ಪ್ರತಿಭೆಗಳು ಇಲ್ಲಿ ಸೇರಿಬಿಟ್ಟಿದೆ ಅಂದರೆ ತಪ್ಪಾಗಲಾರ್ದು. ತುಂಬ ಚೆನ್ನಾಗಿದೆ. ನಮ್ಮ ಚಾವ್ಲಾ ಅವರು ಹೇಗೆ ಇಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ಆ ಕೆಲಸ ಮಾಡುವಾಗ ಯಾವ ರೀತಿ ಅವರು ಹಿಂದಿನಲ್ಲೂ ಕೆಲವೊಮ್ಮೆ ಮಾತಾಡ್ತಿರ್ತಾರೆ, ಅದನ್ನ ನಾವು ಯಾರು ಬಹುಶಃ ಚಾವ್ಲಾನೇ ಹೇಳಕ್ಕಾಗಲ್ಲ. ನಮ್ಮ ಗಣೇಶ್ ಅವ್ರ ಮಗ ವಿಹಾನ್ ಎಷ್ಟು ಚೆನ್ನಾಗಿ ಅದನ್ನ ಮಿಮಿಕ್ರಿ ಮಾಡಿ ತೋರಿಸ್ತಾನೆ ಅಂದ್ರೆ, ನಿನ್ನೆ ಅವ್ರು ಮಾತಾಡೋ ಥರನೇ ಮಾತಾಡ್ತಿದ್ದ ಮೈಕ್ ಇಟ್ಕೊಂಡು. ತುಂಬ ಚೆನ್ನಾಗಿದೆ. ಅಷ್ಟು ಹೆಸರು ಮಾಡಿಬಿಟ್ಟಿದ್ದಾರೆ ನಮ್ಮ ಮಧ್ಯ ಚಾವ್ಲಾ ಅವರು. ಇಡೀ ತಂಡಕ್ಕೆ, ಚಿತ್ರಕ್ಕೆ ಒಳ್ಳೇದಾಗಲಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಇವತ್ತು ಬಿಡುವು ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಪರವಾಗಿ, ಗಣೇಶ್ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಾನು ಫುಲ್ ಬ್ಲೆಸ್ಡ್ ಇದೆಯಾ, ಇದು ಎಷ್ಟೊಂದು ಲೆಜೆಂಡ್ ಥರ ಕೂತ್ಕೊಳ್ತಾ ಇದೆ. ಫಸ್ಟ್ ಐ ಫೀಲ್ ರೆಡಿ ಬ್ಲೆಸ್ಡ್ ಟು ಬಿ ಸಿಟ್ಟಿಂಗ್ ಅಮಾಂಗ್ಸ್ ಆಲ್ ದೀಸ್ ಲೆಜೆಂಡ್ಸ್ ಟುಡೇ. ದಿಸ್ ಇದು ಇದು ಚೆನ್ನಾಗಿದೆ ಫಿಲ್ಮ್. ಇದು ಫಿಲ್ಮ್ ನನ್ನ ಪ್ರೊಡ್ಯೂಸರ್ ಮೇಡಮ್, ಡೈರೆಕ್ಟರ್ ಎಲ್ಲ ಕೋಆಪ್ರೇಷನ್ ಇದೆಯಾ, ಇದು ಎಲ್ಲ ಜನ ಒಂದು ಥಾಟ್ ಇದೆಯಾ, ಇದು ಚೆನ್ನಾಗಿ ಫಿಲ್ಮ್ ಬೇಕು, ಸ್ಕೇಲ್ ಬೇಕು, ಇದು ಗ್ರ್ಯಾಂಡ್ ಬೇಕು, ಎಲ್ಲ ಜನ, ಎಲ್ಲ ಆ್ಯಕ್ಟರ್, ಗಣೇಶ್ ಸರ್ ಆಫ್ ಕೋರ್ಸ್ ವರ್ಡ್ಸ್ ಕಮ್ಮಿ ಇದೆಯಾ, ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಎಲ್ಲ ಟ್ರೈ ಮಾಡ್ತಾ ಇದೆ. ಇದು ಸ್ಪೆಕ್ಟ್ಯಾಕ್ಯುಲರ್ ಥರ ಬರುತ್ತೆ, ಇನ್ನೆಲ್ಲ ವರ್ಕ್ ಮಾಡ್ತಾ ಇದೆ. ಇದು ಧನಂಜಯ್ ಎಷ್ಟೊಂದು ದಿನ ಎಲ್ಲ ಪ್ರಾಬ್ಲಮ್ ಇದೆ, ಸೈಡ್ ಬನ್ನಿ ಬೇಗ ಇದು ವಿ ಆರ್ ಆಲ್ ಟ್ರೈಯಿಂಗ್ ಎವ್ರಿ ಒನ್ ಆಫ್ ಅಸ್ ಟು ಗಿವ್ ಯು ಸಮಥಿಂಗ್ ವೆರಿ ಸ್ಪೆಕ್ಟ್ಯಾಕ್ಯುಲರ್. ಆ್ಯಂಡ್ ಜಸ್ಟ್ ವೈಲ್ ವಿ ಆರ್ ಶೂಟಿಂಗ್ ಇಟ್ ಆಲ್ಸೋ ವಿ ಆರ್ ಆಲ್ ಫೀಲಿಂಗ್ ದಟ್ ಇದು ಪಾಸಿಟಿವಿಟಿ ಥರ ಇದೆ. ಇದು ಜಸ್ಟ್ ಈವನ್ ರೇನ್ಸ್ ಕೇಮ್, ಎಲ್ಲ ಬ್ಯಾಂಗ್ಳೂರ್ ಇಟ್ ವಾಸ್ ರೇನಿಂಗ್, ಹಿಯರ್ ಇಟ್ ಯೂಸ್ ಟು ರೇನ್ ಫಾರ್ ಸಮ್ ಟೈಮ್ and then stop, so we could continue with shoot. So we feel already blessed, and thank you all for coming and blessing us more. Thank you.